ನಾವು ಇವತ್ತಿನ ವಿಡಿಯೋದಲ್ಲಿ SSLC ಕರ್ನಾಟಕ ಸ್ಟೇಟ್ ಸಿಲೆಬಸ್ನ ಪ್ರೋಸ್ 2 ದೆರ್ ಈಸ್ ಎ ಗರ್ಲ್ ಬೈ ದ ಟ್ರಕ್ ಅನ್ನುವಂಥ ಲೆಸನ್ನ ಇವತ್ತು ಡಿಸ್ಕಸ್ ಮಾಡೋಣ. As the Bombay suburban electric train made its 22nd 6:32 p.m. halt at a station, ಏನಾಗುತ್ತೆ ಅಂದರೆ ಸೊ ಈ ಲೆಸನ್ನಲ್ಲಿ ಏನು ಅಂದರೆ ಒಂದು ಮುಂಬೈ ಅಂದರೆ ರೈಲ್ವೆ ಸ್ಟೇಷನಲ್ಲಿ ಒಂದು ಎಲೆಕ್ಟ್ರಿಕ್ ಟ್ರೈನ್ ಓಕೆ ಅದೇನು ಮಾಡುತ್ತೆ ಆಲ್ಟ್ ಮಾಡುತ್ತೆ 22 ಅಲ್ಲಿ 6:32 p.m. ಟೈಮ್ ಆಗಿರುತ್ತೆ. ದೆನ್ ಕಮ್ಯೂಟರ್ಸ್ ಅಂತ ಹೇಳಿದರೆ ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ, ಅಂದರೆ ಏನು ಕೆಲಸ ಮಾಡ್ತಿರ್ತಾರೆ ಆಫೀಸಸ್ಸಲ್ಲಿ ಕಂಪ್ನಿಯಲ್ಲಿ ಡೈಲಿ ಏನು ಟ್ರಾವೆಲ್ ಮಾಡ್ತಿರ್ತಾರಲ್ಲ ಅಂಥವ್ರನ್ನ ನಾವು ಕಮ್ಯೂಟರ್ಸ್ ಅಂತ ಹೇಳ್ತೀವಿ. ಸ್ವ್ಯಾಮ್ಡ್ ಔಟ್ ಆ್ಯಂಡ್ ಇನ್ ಟು ಇಟ್ಸ್ 12 ಪ್ಯಾಕ್ಡ್ ಕೋಚಸ್. ಸ್ವ್ಯಾಮ್ಡ್ ಅಂತ ಹೇಳಿದರೆ ರಶ್, ತುಂಬ ಏನು ಮಾಡ್ತಾರೆ ಅಂದರೆ ಆ್ಯಸ್ ಟ್ರೈನ್ ಯಾವಾಗ ಅಲ್ಲಿ ಆಲ್ಟ್ ಮಾಡುತ್ತೆ ಎಲ್ಲ ಏನು ಕಮ್ಯೂಟರ್ಸಲ್ಲಿ ವರ್ಕ್ ಮಾಡೋರಂತಹ ಜನ ಆಗಿರ್ಬೋದು, ಕಾಮನ್ ಪೀಪಲ್ ಆಗಿರ್ಬೋದು, ಎಲ್ಲ ಏನು ಮಾಡಿಬಿಡ್ತಾರೆ ಬೇಗ ಬೇಗ ಓಡಿ ಬಂದುಬಿಟ್ಟು ಬೇಗ ಸೀಟನ್ನು ಹಿಡಿಯೋದಾಗಿರಲಿ, ಅಲ್ಲಿ ಎಲ್ಲಿ ಟ್ರೈನ್ ಮಿಸ್ ಆಗುತ್ತೋ ಅಂತ ಹರಿಬರಿಯಲ್ಲಿ ಅವರು ಅಲ್ಲಿ ಬಂದುಬಿಡ್ತಾರೆ. ಆ್ಯಂಡ್ ಅದು ಎಷ್ಟು ಅಂದರೆ 12 ಪ್ಯಾಕ್ಡ್ ಕೋಚಸ್ ಆಗಿರುತ್ತೆ. ಓಕೆ, ಇಟ್ಸ್ ಅ ರೆಗ್ಯುಲರ್ ಸೀನ್ ಇನ್ ಆ್ಯಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಸ್. ಓಕೆ, ಏನು ಅಂದರೆ ಇದೇನು ಹೊಸದೇನಲ್ಲ, ಇದೇ ರೀತಿ ಡೈಲಿ ಇರುವಂತಹ ಸೀನ್ ಆಗಿರುತ್ತೆ. ನೀವು ನೋಡಿರ್ಬೋದು, ಇದು KSRTC ಬಸ್ಸಸ್ಸಲ್ಲಿ ನೋಡಿರ್ಬೋದು, ಜನ ಯಾವ ರೀತಿ ಹತ್ತಾ ಇರ್ತಾರೆ, ಕಿಟಕಿಯಿಂದ ಹತ್ತಾ ಇರ್ತಾರೆ, ನಿಲ್ಲೋಕ್ಕೆ ಜಾಗ ಇರಲ್ಲ ಆದರೂ ಸಹ ಹತ್ತಾ ಇರ್ತಾರೆ. ಸೊ ಈ ರೀತಿ ಒಂದು ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಬೋದು. ಅದೇ ರೀತಿ ಇಲ್ಲೂ ಸಹ ಇದೆ. ಓಕೆ, ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ ಟು ಸ್ಕ್ವೀಸ್ ಹರ್ಸೆಲ್ಫ್ ಇನ್ ಟು ಅ ಲೇಡೀಸ್. ಸೊ ಏನು ಇವಾಗ ಸೊ ಈ ಕತೆ ಇರೋದೇ ಒಂದು ಲೇಡೀದ ಬಗ್ಗೆ. ಓಕೆ, ಸೊ ಏನು ಮಾಡ್ತಾಳೆ ಆ ಲೇಡಿ, ಅವಳು ಹೇಗೋ ಮ್ಯಾನೇಜ್ ಮಾಡಿಬಿಟ್ಟು ಹತ್ಬಿಟ್ಟು ತುಂಬ ಸ್ಟ್ರಗಲ್ ಮಾಡಿಬಿಟ್ಟು ಆ ಒಂದು ಲೇಡೀಸ್ ಕಂಪಾರ್ಟ್ಮೆಂಟ್ನಲ್ಲಿ ಹತ್ಕೊಳ್ತಾಳೆ ಅವಳು. 20 years ಓಲ್ಡ್ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ಸೊ ಆ ಹುಡುಗಿ ವಯಸ್ಸು ಎಷ್ಟಾಗಿರುತ್ತೆ ಅವ್ರಿಗೆ 21 year ಆಗಿರುತ್ತೆ. ಅವರು ಎಲ್ಲಿ ಕೆಲಸ ಮಾಡ್ತಿರ್ತಾರೆ, ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಹರ್ ನೇಮ್ ಈಸ್ ರೋಮಾ ತೆಲ್ರೇಜಾ. ಸೊ ದಿಸ್ ಈಸ್ ದ ಸ್ಟೋರಿ ವಾಟ್ ವಿ ಸೇ ದೆರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ ಅನ್ನೋದಿದೆಯಾ, ಆ ಗರ್ಲ್ ಬೇರೆ ಯಾರೂ ಅಲ್ಲ, ದಟ್ ಈಸ್ ರೋಮಾ ತೆಲ್ರೇಜಾ ಅನ್ನೋದು. ಟ್ರೈ ಟು ಸೆಟಲ್ ಇನ್ ಟು ಅ ಕಾರ್ನರ್ ನಿಯರ್ ದ ಡೋರ್. ಎಲ್ಲೋ ಒಂದು ಕಡೆ ನಿಲ್ಕೊಳ್ಳೋಕ್ಕಾದ್ರೂ ಜಾಗ ಸಿಕ್ಕಲಿ ಅಂತ ಹೇಳಿಬಿಟ್ಟು ಅವಳು ಒಂದು ಕಾರ್ನರ್ ಹತ್ರ ಡ್ರೋರ್ ಹತ್ರ ಹೋಗಿ ನಿಲ್ಕೊಂಡ್ಬಿಡ್ತಾಳೆ. ದ ಟ್ರೈನ್ ಹರ್ಟಲ್ಡ್, ಏನು ಅಂದರೆ ಏನು ಟ್ರೈನ್ ಬೇಗ ಫಾಸ್ಟಾಗಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬೇಗ ಬೇಗ ಟ್ರೈನ್ ಏನು ಆಗುತ್ತೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಐ ಹೆಡ್ ಆ್ಯಂಡ್ ರೋಮಾ ಜಂಪ್ಡ್ ಬಿಟ್ವೀನ್ ಅದರ್ ವುಮೆನ್, ಅಂದರೆ ಏನು ಬೇಗ ಅದು ಫಾಸ್ಟಾಗಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಅಂದರೆ ಅಲ್ಲಿ ತುಂಬ ಮಹಿಳೆಯರು ಇರ್ತಾರೆ, ಇವರು ಗ್ರಿಪ್ ಸಿಗ್ತಾ ಇರಲ್ಲ ಅವರಿಗೆ ಹಿಡ್ಕೊಳೋದಕ್ಕೆ. ವಾಸ್ ಟ್ರೈಂಗ್ ಟು ಫೈಂಡ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್ ಸೇಫ್ಲಿ, ಅಂದರೆ ಎಲ್ಲೋ ಒಂದು ಕಡೆ ಜಾಗ ಸಿಗಲಿ ಸೇಫಾಗಿ ನಿಲ್ಕೊಳ್ಳೋಣ ಅಂತ ಅವರು ಟ್ರೈ ಮಾಡ್ತಿರ್ತಾರೆ. ವೆನ್ ಶಿ ಸಡನ್ಲಿ ಗಾಟ್ ಪುಷ್ಡ್, ಎಲ್ಲೋ ಅಲ್ಲಿರುವಂಥ ಮಹಿಳೆಯರಿರ್ಬೋದು ಯಾರೋ ದಬ್ಬಿಡ್ತಾರೆ. ಆ್ಯಂಡ್ ಲಾಸ್ಟ್ ಹರ್ ಟೆನುವಸ್ ಅಂದರೆ ವೀಕ್ ಆ್ಯಂಡ್ ಶೇಕಿ ಲೆಗ್ಸ್. ಓಕೆ, ನಿಲ್ಕೊಳೋಕ್ಕಾಗಲ್ಲ, ತುಂಬ ಶೇಕ್ ಆಗ್ತಿರುತ್ತೆ. ಆ್ಯಂಡ್ ಫುಟ್ ಹೋಲ್ಡ್ ಆ್ಯಂಡ್ ಪ್ಯಾನಿಕ್ಡ್. ಸೊ ಅಲ್ಲಿ ಆ ಸಿಚುವೇಷನ್ನಲ್ಲಿ ಅವ್ರಿಗೆ ಏನು ಅಂದರೆ ತುಂಬ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಎಲ್ಲಿ ನಾನು ಬೀಳ್ತೀನಿ ಅನ್ನುವಂಥ ಭಯ ಅವರಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹರ್ ಹ್ಯಾಂಡ್ಸ್ ರೀಚ್ಡ್ ಫಾರ್ ದ ಸ್ಟೀಲ್ ರೇಲಿಂಗ್ ಎಬೋ. ಸೊ ಏನು ಇಟ್ಕೊಳೋದಿರುತ್ತೆ, ಅವಳು ಇಟ್ಕೊಂಡಿರ್ತಾಳೆ, ಕಷ್ಟಪಡ್ತಿರ್ತಾಳೆ, ಹಿಡ್ಕೊಳೋದಕ್ಕೆ ಸಿಗ್ತಾ ಇರಲ್ಲ ಆದರೂ. ಬಟ್ ಫೈಂಡಿಂಗ್ ಓನ್ಲಿ ಏರ್, ಏನು ಅಂದರೆ ಏನು ಒಂದು ಹಿಡ್ಕೊಳೋದಕ್ಕೆ ಏನು ಸ್ಟೀಲ್ ರೇಲಿಂಗ್ ಅಂತ ಇರುತ್ತೆ. ಸೊ ಅದು ಹಿಡ್ಕೊಳೋದಕ್ಕೆ ಹೋಗ್ತಿರ್ತಾರೆ, ಆದರೆ ಅವ್ರಿಗೆ ಏನು ಸಿಗ್ತಾ ಇರುತ್ತೆ, ಬರೀ ಗಾಳಿ ಸಿಗ್ತಾ ಇರುತ್ತೆ. ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದಿ ಕೋಚ್. ಏನಾಗುತ್ತೆ ಅಂದರೆ ಅಲ್ಲಿ ತುಂಬ ಜನ ಇರೋದ್ರಿಂದ ಏನಾಗುತ್ತೆ ಅಂದರೆ ಅವ್ಳಿಗೆ ನಿಲ್ಕೊಳೋದಕ್ಕೆ ಜಾಗ ಸಿಗ್ತಾ ಇರಲ್ಲ. ಆ್ಯಸ್ ಶಿ ವಾಸ್ ಥ್ರೋನ್ ಔಟ್ ಆಫ್ ದಿ ಏನು ಆ ಟ್ರೈನಿಂದ ಅವರು ಬಿದ್ದುಬಿಡ್ತಾರೆ ಅನ್ನೋದು. ದ ಕ್ಲಾಟರಿಂಗ್ ರೋರ್ ಆಫ್ ದಿ ಟ್ರೈನ್ ಮಫಲ್ಡ್ ದಿ ಥರ್ಡ್ ಆಫ್ ಹರ್ ಫಾಲ್ ಆನ್ ದ ಗ್ರೌಂಡ್. ಏನು ಅಂದರೆ ಕ್ಲಾಟರಿಂಗ್ ಅಂದರೆ ಮೇಕಿಂಗ್ ಲಾಟ್ ಆಫ್ ಸೌಂಡ್. ಓಕೆ, ಅಲ್ಲಿ ತುಂಬ ಜನ ಇರ್ತಾರೆ, ತುಂಬ ಮಾತಾಡ್ತಿರ್ತಾರೆ, ಟ್ರೈನ್ ಸೌಂಡು ಅದೇ ಜಾಸ್ತಿ ಇದೆ, ಆದರೆ ಇವ್ರು ಬಿದ್ದಿರೋ ಅಂಥದ್ದು ಸೌಂಡು ಯಾರಿಗೂ ಕೇಳಿಸ್ಲೇ ಇಲ್ಲ. ಮಫಲ್ಡ್ ಅಂದರೆ ಸೈಲೆನ್ಸ್ಡ್, ಇವ್ರು ಬೀಳ್ತಿರೋ ಅಂಥ ಸೈಲೆಂಟ್ ಏನು ಬೀಳ್ತಾರಲ್ಲ, ಸೊ ಅದು ಯಾರಿಗೂ ಕೇಳಿಸೇ ಇಲ್ಲ ಅಂತ ಹೇಳ್ತಾರೆ. ಶಿ ಹ್ಯಾಸ್ ಬೀನ್ ಫಾಲ್ ಆನ್ ದ ಗ್ರೌಂಡ್ ಮೋರ್ ದ್ಯಾನ್ ಎ ಮೀಟರ್ ಬಿಲೋ. 1 ಮೀಟರ್ ಅಂದರೆ ಅವರು ಅಷ್ಟು ದೂರದಲ್ಲಿ ಬಿದ್ದಿರ್ತಾರೆ. ಶಿ ವಾಸ್ ನಾಕ್ಡ್ ಸೆನ್ಸ್ಲೆಸ್, ಅಂದರೆ ಅವರು ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ, ಪ್ರಜ್ಞೆ ತಪ್ಪಿ ಅಲ್ಲೇ ಬೀಳ್ಬಿಡ್ತಾರೆ ಅನ್ನೋದು ಇಲ್ಲಿ ನಾವು ನೋಡ್ಬೋದು. ಯಾವ ರೀತಿ ಅವರು ಬೀಳ್ತಾರೆ ಅನ್ನೋದು, ಮೂವಿಂಗ್ ಟ್ರೈನಿಂದ ಯಾವ ರೀತಿ ಅವರು ಬೀಳ್ತಾರೆ ಬಿಕಾಸ್ ಆಫ್
ತುಂಬ ರಶ್ ಇರೋದ್ರಿಂದ ಟ್ರೈನು ನಿಲ್ಲೋಕ್ಕೆ ಜಾಗನೂ ಇರಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವರು ಏನು ಟ್ರೈನಿಂದ ಬಿಡ್ತಾರೆ ಅನ್ನೋದು ನೋಡ್ಬೋದು. ಸೊ ಅದೇ ಸಮಯದಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಫ್ ಅನದರ್ ಟ್ರೈನ್ ಸ್ಪೀಡಿಂಗ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ಏನು ಅವ್ರು ಬೀಳ್ತಾರೆ ಅದೇ ಟೈಮಲ್ಲಿ ಇನ್ನೊಂದು ಟ್ರೈನ್ ಬರ್ತಾ ಇರುತ್ತೆ, ತುಂಬ ಅದೇ ಸ್ಪೀಡಲ್ಲಿ ಬರ್ತಾ ಇರುತ್ತೆ. ಓಕೆ, 20-year-old ಬಾಲೇಶ್ವರ್ ಮಿಶ್ರಾ couldn't believe what he had just seen. ಒಬ್ಬ ಪರ್ಸನ್ ಇರ್ತಾನೆ. ಓಕೆ, ಅವನು 20-year-old ಆಗಿರುತ್ತೆ, 20-year-old ಇರ್ತಾರೆ ಅವರು. ಅವ್ರ ಹೆಸರೇನಿರುತ್ತೆ ಬಾಲೇಶ್ವರ್ ಮಿಶ್ರಾ ಅಂತ. ಸೊ ಇವರು ತಮ್ಮ ಕಣ್ಣಾರೆ ನೋಡ್ತಾರೆ, ಅವರು ಬೀಳ್ತಾ ಇರೋ ದೃಶ್ಯನ ಇವ್ರು ನೋಡ್ತಾರೆ. ಆ ಯಂಗ್ ವುಮೆನ್ ಇನ್ ಬ್ಲ್ಯಾಕ್ ಸಲ್ವಾರ್ ಕಮೀಸ್. ಸೊ ಶಿ ವಾಸ್ ವೇರಿಂಗ್ ಬ್ಲ್ಯಾಕ್ ಸಲ್ವಾರ್ ಕಮೀಸ್ ಅಂದರೆ ಒಂದು ಬ್ಲ್ಯಾಕ್ ಚೂಡಿದಾರನ ಅವರು ಹಾಕ್ಕೊಂಡಿರ್ತಾರೆ. ಲೇಯಿಂಗ್ ನೆಕ್ಸ್ಟ್ ಟು ದ ಟ್ರಕ್ಸ್, ಇನ್ನು ಆ ಟ್ರಕ್ ಹತ್ತಿರದಲ್ಲಿ ಬಿದ್ದಿರ್ತಾರೆ. ದಟ್ ಈಸ್ ರೋಮಾ ತಲ್ರೇಜ ಅವರು ಬಿದ್ದಿರೋದು ಇವರು ನೋಡ್ತಾರೆ. ಮೀನ್ ವೈಲ್ಡ್ ಗಾಸ್ಪ್ ಅಂದರೆ ತುಂಬ ಡೀಪ್ ಬ್ರೇತನ್ನು ತೊಗೊಳ್ತಾರೆ ಇವರು. ಓಕೆ, ಡೀಪ್ ಅಂದರೆ ತುಂಬ ಉಸಿರಾಡ್ತಾರೆ ತುಂಬ ಡೀಪಾಗಿ. ಆ್ಯಂಡ್ ಸ್ಕ್ರೀಮ್ಸ್ ಎಮ್ಯಾನೇಟೆಡ್ ಫ್ರಮ್ ಹಿಸ್ ಕಂಪಾರ್ಟ್ಮೆಂಟ್. ಆ ಕಂಪಾರ್ಟ್ಮೆಂಟಲ್ಲಿರ್ತಾರೆ ಅವರು ಜೋರಾಗಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇರ್ ಈಸ್ ಎ ಗರ್ಲ್ ಬೈ ದ ಟ್ರಕ್ಸ್. ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ, ಆ ಟ್ರಕ್ಸ್ಗಳ ಮಧ್ಯದಲ್ಲಿ ಏನು ಅಂದರೆ ಒಬ್ಬ ಹುಡುಗಿ ಬಿದ್ದಿದ್ದಾಳೆ ಅನ್ನೋದು ಇಲ್ಲಿ ಅದರ ಅರ್ಥ. ದೆರ್ ಈಸ್ ಅ ಗರ್ಲ್ ಬೈ ದ ಟ್ರಕ್ಸ್, ದ ವಾಯ್ಸ್ ಕ್ರೈಡ್ ಔಟ್ ಅಂದರೆ ಆ ವಾಯ್ಸ್ ಯಾವುದಾಗಿರುತ್ತೆ, 20-year-old ಬಾಲೇಶ್ವರ್ ಮಿಶ್ರಾ ಅವರು ಆ ರೀತಿ ಕೂಗ್ತಾರೆ ಅನ್ನೋದು ನೋಡ್ಬೋದು ಇಲ್ಲಿ. Impulsively, Baleshwar went and grabbed the train red emergency chain and pulled it down frantically. ಸೊ ಇಂಪಲ್ಸಿವ್ಲಿ ಅಂದರೆ ಇಲ್ಲ ಅರ್ಥ ಏನೇ ಯೋಚನೆ ಮಾಡಿಲ್ಲ ಅವರು. ಅಂದರೆ ಅವ್ರಿಗೆ ಏನು ಆಲ್ ಆಫ್ ಎ ಸಡನ್ ಅವ್ರಿಗೆ ಏನು ಅನಿಸಿದ್ದು ಅವರು ಇಲ್ಲಿ ಮಾಡ್ತಾ ಇದ್ದಾರೆ ಟು ಸೇವ್ ದ್ಯಾಟ್ ಗರ್ಲ್. ಓಕೆ, ಸೊ ಏನು ಯೋಚನೆ ಮಾಡ್ದೇನೆ, ಹಿಂದೆ ಮುಂದೆ ಏನು ಯೋಚನೆ ಮಾಡ್ದೇನೆ ಹೋಗ್ತಾರೆ. ಬಾಲೇಶ್ವರ್ ವ್ಯಾಂಟ್ ಆ್ಯಂಡ್ ಗ್ರ್ಯಾಬ್ ದ ಟ್ರೈನ್ ರೆಡ್ ಎಮರ್ಜೆನ್ಸಿ ಚೈನ್. ಅಲ್ಲಿ ಒಂದು ಚೈನ್ ಇರುತ್ತೆ, ಆ ಟ್ರೈನ್ನ ಸ್ಲೋ ಡೌನ್ ಮಾಡೋದಕ್ಕೆ ಒಂದು ಚೈನ್ ಇರುತ್ತೆ, ಅದನ್ನು ಅವರು ಎಳಿತಾರೆ ಫ್ರನಾಟಿಕಲಿ ಅಂದರೆ ಯಾವುದೇ ಹೋಪ್ ಇಲ್ದೇನೆ. ಓಕೆ, ಸೊ ವಿಥೌಟ್ ಎನಿ ಹೋಪ್ ಜಸ್ಟ್ ಹಿ ಪುಲ್ ದ್ಯಾಟ್ ಚೈನ್. ದ ಟ್ರೈನ್ ಸ್ಕ್ರೀನ್ಸ್ಡ್ ಸ್ಲೋಯಿಂಗ್ ಡೌನ್ ಅಂದರೆ ಟ್ರೈನ್ ಒಂದು ಸೌಂಡ್ ಮಾಡುತ್ತೆ, ಹೈ ಸೌಂಡ್ ಮಾಡಿಬಿಟ್ಟು ಸ್ಲೋ ಡೌನ್ ಆಗುತ್ತೆ. ಹಿ ದೆನ್ ಸರ್ವೈವ್ಡ್ ದ ಕಂಪಾರ್ಟ್ಮೆಂಟ್ ಫುಲ್ ಆಫ್ ವೇರಿ ಫೇಸಸ್. ಸೊ ಅಲ್ಲಿರುವಂತಹ ಆ ಕಂಪಾರ್ಟ್ಮೆಂಟಲ್ಲಿರೋ ಜನ ಎಲ್ಲ ಇರ್ತಾರೆ, ಅಲ್ಲಿ ಹೋಗ್ತಾನೆ, ನೋಡ್ತಾನೆ ಯಾರಾದರೂ ಇದ್ದಾರಾ, ಹೆಲ್ಪ್ ಮಾಡ್ತಾರಾ ಅಂತ. ಸೊ ವೇರಿ ಫೇಸಸ್ ಅಂದರೆ ಎಲ್ಲರೂ ತುಂಬ ಟೆನ್ಸ್ ಇರ್ತಾರೆ, ತುಂಬ ಟೆನ್ಷನಲ್ಲಿರ್ತಾರೆ, ಭಯದಿಂದ ಇರ್ತಾರೆ. ಆ್ಯಂಡ್ ಹಿ ಟೆಲ್ ದೆಮ್, ಅವರಿಗೆ ಹೇಳ್ತಾನೆ ಅವನು, ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್ ಅಂತ ಹೇಳ್ತಾರೆ. ಬನ್ನಿ ಎಲ್ಲರೂ ಹೋಗಿ ಅವ್ರನ್ನ ಹೆಲ್ಪ್ ಮಾಡೋಣ ಅಂತ ಅವ್ರನ್ನ ಕೂಗ್ತಾರೆ, ಎಲ್ಲ ಜನರಿಗೂ ಕರೀತಾರೆ. ಬಟ್ ನೋಬಡಿ ವ್ಯಾಲಂಟಿಯರ್ಡ್ ಅಂದರೆ ಯಾರೂ ಇಂಟ್ರೆಸ್ಟ್ ತೋರಿಸಿಲ್ಲ, ನಮಗೆ ಆಗಬೇಕಪ್ಪ ಅಂತ ಅವರು ಆ ರೀತಿ ಮೈಂಡ್ಸೆಟ್ನ ಅಲ್ಲಿ ತೋರಿಸ್ತಾರೆ. ಸೊ ನೋಬಡಿ ಈಸ್ ರೆಡಿ ಟು ಹೆಲ್ಪ್ ಆ್ಯಂಡ್ ದ ಸ್ಟೆಪ್ ಬ್ಯಾಕ್ ಅಫ್ರೇಡ್ ಆಫ್ ಗೆಟಿಂಗ್ ಇನ್ವಾಲ್ವ್. ಅಂದರೆ ಇದರಲ್ಲಿ ಪೊಲೀಸ್ ಕೇಸ್ ಆಗ್ಬೋದು, ಆ ರೀತಿ ಆಗ್ಬೋದು ಅಂತ ಇವ್ರು ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಇನ್ವಾಲ್ವ್ ಆಗೋದು ಬೇಡ ಅಂತ ಜನ ಎಲ್ಲ ಹಿಂದೆ ಸರಿಬಿಡ್ತಾರೆ. ಆಫ್ ಬೀಯಿಂಗ್ ಇನ್ಕನ್ವೀನ್ಸ್ಡ್ ಪರ್ಹ್ಯಾಪ್ಸ್. ಸೊ ಅವರಿಗೆ ಇವರು ಕನ್ವಿನ್ಸ್ ಮಾಡೋದಕ್ಕೆ ಆಗಲಿಲ್ಲ ಅನ್ನೋದು ಇಲ್ಲಿ ನಾವು ನೋಡ್ಬೋದು. His heart hammering his chest, Baleshwar showed himself to the door. ಸೊ ಯಾವಾಗ ಜನರಿಗೆಲ್ಲ ಹೆಲ್ಪ್ ಕೇಳ್ತಾನೆ, ಯಾರೂ ಮುಂದೆ ಬರಲ್ಲ, ಇವ್ರೇನು ಮಾಡ್ತಾರೆ, ನಾನೇ ಹೋಗಿ ಹೆಲ್ಪ್ ಮಾಡೋಣ ಅಂತ ಇವರೇ ಮುಂದೆ ಬರ್ತಾರೆ. ಹ್ಯಾಮರಿಂಗ್ ಹಿಸ್ ಚೆಸ್ಟ್ ಅಂದರೆ ಇವ್ರು ಎದೆ ಬಡಿತ ತುಂಬ ಫಾಸ್ಟ್ ಆಗ್ತಾ ಇರುತ್ತೆ. ಆ್ಯಂಡ್ ಈ ಶೋಡ್ ಹಿಮ್ಸೆಲ್ಫ್ ಟು ದ ಡೋರ್ ಹತ್ರ ಹೋಗ್ಬಿಡ್ತಾರೆ. ಆ್ಯಂಡ್ ಜಂಪ್ಡ್ ಆಫ್ ದಿ ಸ್ಟಿಲ್ ಮೂವಿಂಗ್ ಟ್ರೈನ್ ಅಂದರೆ ಅಲ್ಲಿ ಟ್ರೈನ್ ಮೂವ್ ಆಗ್ತಾ ಇರೋ ಟ್ರೈನಿಂದ ಏನು ಮಾಡ್ತಾರೆ, ಜಂಪ್ ಮಾಡಿಬಿಡ್ತಾರೆ. ಆ್ಯಸ್ ಈ ಲ್ಯಾಂಡೆಡ್ ಆನ್ ದ ಗ್ರೌಂಡ್ ಅಂದರೆ ಗ್ರೌಂಡಲ್ಲಿ ನೆಲದ ಮೇಲೆ ಬಿಡ್ಬಿಡ್ತಾರೆ. ಹಾಫ್ ಬರ್ಸ್ಟ್ ಆಫ್ ಪೇನ್ ಶೌಟ್ ಅಪ್ ಇನ್ ಹಿಸ್ ಆ್ಯಂಕಲ್ ಅಂದರೆ ಕಾಲ ಮೇಲೆ ಏನು ಅಂದರೆ ತುಂಬ ಪ್ರೆಷರ್ ಬೀಳುತ್ತೆ, ಸ್ವಲ್ಪ ನೋವು ಆಗುತ್ತೆ. ಬಟ್ ದೇರ್ ವಾಸ್ ನೋ ರಿಯಲ್ ಡ್ಯಾಮೇಜ್ ಅಂದರೆ ತುಂಬ ಏನೋ ಸೀರಿಯಸ್ ಇಂಜುರಿ ಅಥವಾ ಗಾಯ ಅವರಿಗೆ ಆಗಿರಲ್ಲ. ಹಿ ಗಾಟ್ ಅಪ್ ಟು ಫೈಂಡ್ ಪಾರ್ಟ್ ಆಫ್ ಹಿಸ್ ಓಲ್ಡ್ ರಬ್ಬರ್ಡ್ ಸ್ಲಿಪ್ಪರ್ಸ್ ಸೋಲ್. ಅಂದರೆ ಅಲ್ಲಿ ಅವರು ತುಂಬ ಮೂವಿಂಗ್ ಟ್ರೈನಿಂದ ಜಂಪ್ ಮಾಡಿದಾರಲ್ವ, ಸೊ ಅದರಿಂದ ಏನಾಗುತ್ತೆ, ಅವರು ಸ್ಲಿಪ್ಪರ್ ಇರುತ್ತೆ, ಓಲ್ಡ್ ರಬ್ಬರ್ ಸ್ಲಿಪ್ಪರ್ಸ್ ಸೋಲ್ ಇರುತ್ತೆ. ಸೊ ಅದೇನಾಗಿರುತ್ತೆ, ಟರ್ನ್ ಆಫ್ ಅದು ಕಿತ್ತು ಹೋಗಿಬಿಡಿರುತ್ತೆ ಆ್ಯಸ್ ಅ ರಿಸಲ್ಟ್ ಆಫ್ ಹಿಸ್ ಫಾಲ್. ಬಟ್ ಬಾಲೇಶ್ವರ್ ಸ್ಟಾರ್ಟೆಡ್ ಟು ಸ್ಪ್ರಿಂಟ್ ಬ್ಯಾಕ್ ಅಂದರೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ದೇನೆ ಅವ್ರು ಏನು ಮಾಡ್ತಾರೆ, ಫಾಸ್ಟಾಗಿ ರನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಟ್ವೀನ್ ದ ಟ್ರಕ್ಸ್ ಆ್ಯಸ್ ಹಿ ಟ್ರೈನ್ ಪಿಕ್ಡ್ ಅಪ್ ಸ್ಪೀಡ್ ಅಗೇನ್ ಆ್ಯಂಡ್ ಡಿಸಪಿಯರ್. ಯಾವ ಟ್ರೈನಿಂದ ಅವರು ಜಂಪ್ ಮಾಡಿರುತ್ತೆ ಆ ಟ್ರೈನ್ ಮತ್ತೆ ಸ್ಪೀಡ್ ಹಿಡಿದ್ಬಿಟ್ಟು ಮತ್ತೆ ಅಲ್ಲಿಂದ ಮೂವ್ ಆಗಿಬಿಡುತ್ತೆ ಅನ್ನೋದು ಇಲ್ಲಿ ನೋಡ್ಬೋದು. ಬಾಲೇಶ್ವರ್ ವಾಸ್ ಸೋ ಫಾರ್ ಅವೇ ಫ್ರಮ್ ರೋಮಾ ಅಂದರೆ ಇವ್ರು ತುಂಬ ದೂರದಲ್ಲಿದ್ದಾರೆ, ಆ ರೋಮಾ ಅವರು ಬಿದ್ದಿದ್ದಾರೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ. ಹಿ ಕುಡಂಟ್ ಸಿ ಹರ್ ಅಂದರೆ ಅವ್ರು ಕಾಣಿಸ್ತಾ ಇಲ್ಲ ಇವ್ರಿಗೆ. ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್ ಅಂದರೆ ಇವ್ರ ಮನಸ್ಸಲ್ಲಿ ಅನಿಸ್ತಿದೆ,
ನನಗನ್ಸುತ್ತೆ ನಾನಿನ್ನೂ ಲೇಟ್ ಆಗಿಲ್ಲ ಅಂತ ಅನಿಸುತ್ತೆ ಅಂತ ಅವರು ಅಂದ್ಕೊಳ್ತಾರೆ. ಹಿ ಥಾಟ್ ಗ್ಯಾಸ್ಪಿಂಗ್ ಫಾರ್ ಬ್ರೇತ್. ಓಕೆ, ತುಂಬ ಫಾಸ್ಟ್ ಬ್ರೀತಿಂಗ್ ತೊಗೊಳ್ತಿದ್ದಾರೆ. ಆಫ್ಟರ್ ರನ್ನಿಂಗ್ ಫಾರ್ ಸೆವರಲ್ ಮಿನಿಟ್ಸ್ ಅಂದರೆ ತುಂಬ ಟೈಮ್ ಓಡ್ ಬರ್ತಿದ್ದಾರೆ. ಹಿ ಫೌಂಡ್ ಹರ್ ಸ್ಪ್ರಾಲ್ಡ್ ಬೈ ದ ಸೈಡ್ ಆಫ್ ದ ಟ್ರಕ್. ಅಂದರೆ ಟ್ರಕ್ ಮಧ್ಯದಲ್ಲಿ ಅವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಓಕೆ, ದಟ್ ಲೇಡಿ ಹ್ಯಾಸ್ ಬೀನ್ ದೇರ್ ಆನ್ ದ ಬಿಸೈಡ್ ದ ಟ್ರಕ್ಸ್. ಬೆಹೆನ್ಜಿ ಆಪ್ ಠೀಕ್ ಹೇ. ಸೊ ಹಿ ಟೆಲ್ಸ್, ಬೆಹೆನ್ಜಿ ಅಂದರೆ ಸಿಸ್ಟರ್, ನೀವು ಆರಾಮಿದ್ದೀರಾ ಅಂತ ಕೇಳ್ತಾನೆ. ಹಿ ಆಸ್ಟ್, ಸಿಸ್ಟರ್ ಆರ್ ಯು ಓಕೆ, ನೀವು ಹುಷಾರಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಕೇಳ್ತಾನೆ. ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್. ಆದರೆ ಅಲ್ಲಿಂದ ಏನೂ ರೆಸ್ಪಾನ್ಸ್ ಬರ್ತಾ ಇಲ್ಲ. ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್. ಅಂದರೆ ಅಲ್ಲಿ ಏನೂ ರೆಸ್ಪಾನ್ಸ್ ಇಲ್ಲ, ಅಂದರೆ ತುಂಬ ಪ್ರಜ್ಞೆನೇ ಇಲ್ಲ ಅವರಿಗೆ. ದೇ ವರ್ ಅಲೋನ್ ಸಮ್ವೇರ್ ಬಿಟ್ವೀನ್ 2 ಸ್ಟೇಷನ್ 5 ಕಿಲೋಮೀಟರ್ಸ್ ಅಪಾರ್ಟ್ ಇನ್ ಥಾನೆ ಡಿಸ್ಟ್ರಿಕ್ಟ್. ಸೊ ಅವರೇನು ಅಲ್ಲಿ ಅಲೋನ್ ಇದ್ದಾರೆ, ಒಬ್ಬರೇ ಇದ್ದಾರೆ. ಎಲ್ಲಿ ಅಂದರೆ 2 ಸ್ಟೇಷನ್ಸ್, ಬಿಟ್ವೀನ್ 2 ಸ್ಟೇಷನ್ಸ್ ಅಂದರೆ 5 ಕಿಲೋಮೀಟರ್ಸ್ ದೂರದಲ್ಲಿ 2 ಸ್ಟೇಷನ್ಸ್ ಇದೆ. ಅದು ಅಪಾರ್ಟ್ ಇನ್ ಥಾನೆ ಡಿಸ್ಟ್ರಿಕ್ಕಲ್ಲಿ, ವಿಚ್ ಬಾರ್ಡರ್ಸ್ ಬಾಂಬೆ. ಅದು ಏನೋ ಒಂದು ಬಾರ್ಡರ್ ಆಗಿರುತ್ತೆ ಥಾನೆ ಡಿಸ್ಟ್ರಿಕ್ ಬಾಂಬೆಯಲ್ಲಿ. ಅಷ್ಟು ಅವರು 5 ಕಿಲೋಮೀಟರ್ಸ್ ದೂರದಲ್ಲಿ ಆ ಸ್ಟೇಷನ್ಸ್ ಇವರಿಗೆ ಸಿಗುತ್ತೆ. ಓಕೆ, ಫ್ಲೋವಿಂಗ್ ಔಟ್ ಆಫ್ ಅ ಗಶ್ ಬಿಹೈಂಡ್ ದ ಯಂಗ್ ವುಮೆನ್ಸ್ ಹೆಡ್. ಸೊ ಬಾಲೇಶ್ವರಲ್ಲಿ ಆ ಸ್ಥಳದಲ್ಲಿ ಬಂದು ನೋಡ್ತಾರೆ, ಆ ವುಮೆನ್ ರೋಮ ತೆಲ್ರೇಜ ಇರ್ತಾರೆ, ಬಿದ್ದಿರ್ತಾರೆ. ಸೊ ಶಿ ಹ್ಯಾಡ್ ಎ ಗಶ್ ಅಂತ ಹೇಳಿದರೆ ಒಂದು ಗಾಯ ಆಗಿರುತ್ತೆ ಅವರಿಗೆ. ಓಕೆ, ತಲೆ ಮೇಲೆ ಹೊಡ್ತಾ ಬಿದ್ದಿರುತ್ತೆ. ಸೇಯಿಂಗ್ ಎ ಸೈಲೆಂಟ್ ಪ್ರೇಯರ್. ಅದನ್ನು ನೋಡಿಬಿಟ್ಟು ಇವರು ಸೈಲೆಂಟಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹಿ ಲಿಫ್ಟೆಡ್ ದಿ 5 foot to 50 kilo ರೋಮ. ಓಕೆ, ಎಷ್ಟು ಅವರು ಹೈಟ್ ಎಷ್ಟು ಇತ್ತು ಅಂದರೆ 5 foot 2 ಇತ್ತು. ಓಕೆ, ಆ್ಯಂಡ್ 50 kg ಅವರು ವೇಟ್ ಇತ್ತು. ರೋಮ ಜಿಂಜರ್ಲಿ ಆ್ಯಂಡ್ ಮೇಡ್ ಹಿಸ್ ವೇ ಅಕ್ರಾಸ್ ದ ಟ್ರಕ್. ಸೊ ಅವರನ್ನು ಎತ್ಕೊಂಡ್ಬಿಟ್ಟು ಅಲ್ಲಿಂದ ಟ್ರಕ್ಕಿಂದ ಅವರು ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲುಕಿಂಗ್ ಔಟ್ ಫಾರ್ ಟ್ರೈನ್ಸ್ ಆ್ಯಂಡ್ ಸರ್ಚಿಂಗ್ ಫಾರ್ ಎ ವೇ ಔಟ್. ಸೊ ಯಾವುದಾದ್ರೂ ಟ್ರೈನ್ ಬರುತ್ತಾ, ಯಾವುದಾದ್ರೂ ದಾರಿನ ಹುಡುಕ್ತಾ ಇರ್ತಾರೆ, ಯಾವುದಾದ್ರೂ ಸೊ ವೆಹಿಕಲ್ಸ್ನ ಅವರು ಹುಡುಕ್ತಾ ಇರ್ತಾರೆ. ಹಿ ಕ್ರಾಸ್ ಥ್ರೂ ಸಮ್ ಶ್ರಬರಿ. ಸೊ ಹಿ ಹ್ಯಾಸ್ ಬೀನ್ ಶ್ರಬರಿ ಅಂದರೆ ಒಂದು ಗಾರ್ಡನ್ ಇರುತ್ತೆ, ಅಲ್ಲಿ ಶ್ರಬ್ಸ್ ಪ್ಲ್ಯಾಂಟ್ಸ್ ಎಲ್ಲ ಗ್ರೋ ಆಗಿರುತ್ತೆ. ಓಕೆ, ಆ್ಯಂಡ್ ಫಾಲೋಡ್ ದ ಡೈರೆಕ್ಷನ್ ಆಫ್ ದಿ ಸೌಂಡ್ಸ್. ವೆಹಿಕಲ್ಸ್ ಸೌಂಡ್ಸ್ ಬರ್ತಾ ಇದೆ, ಆ ಸೌಂಡ್ಸನ್ನು ಅವ್ರು ಕೇಳಿಕೊಂಡು ಹೋಗ್ತಾರೆ. ಅಂಟಿಲ್ ಹಿ ಫೌಂಡ್ ದ ರೋಡ್. ಎಲ್ಲಿ ರೋಡ್ ಸಿಗುತ್ತೋ ಅಲ್ಲಿವರೆಗೂ ಅವರು ಸೌಂಡ್ಸ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೈ ಸಿಸ್ಟರ್ ಈಸ್ ಇಂಜರ್ಡ್. ಏನಂತ ಹೇಳ್ತಾರೆ, ನನ್ನ ತಂಗಿ ಇಂಜರ್ಡ್ ಆಗಿದ್ದಾಳೆ, ಅವಳಿಗೆ ಗಾಯ ಆಗಿದೆ. ಈ ಇಂಪ್ಲೋರ್ಡ್ ಅಂದರೆ ರಿಕ್ವೆಸ್ಟ್ ಮಾಡ್ತಾರೆ. ಮೋಟರಿಸ್ಟ್ಸ್ ಹೂ ಡ್ರೋ ಬೈ. ಅಲ್ಲಿ ಮೋಟರ್ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇದ್ದಾರೆ, ಗಾಡಿಗಳು ಹೋಗ್ತಾ ಇದೆ, ಅವರಿಗೆ ಕೇಳ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ. ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಅ ಹಾಸ್ಪಿಟಲ್. ನನಗೆ ಸಹಾಯ ಮಾಡಿ, ಇವ್ರನ್ನ ಹಾಸ್ಪಿಟಲ್ಗೆ ಸೇರಿಸಬೇಕು ಅರ್ಜೆಂಟ್ ಅಂತ ಹೇಳಿ ಇವರು ಅವರನ್ನು ರಿಕ್ವೆಸ್ಟ್ ಮಾಡ್ತಾರೆ. ಬಟ್ ನೋ ಒನ್ ಸ್ಟಾಪ್. ಆದರೆ ಯಾರೂ ಸಹ ಅಲ್ಲಿ ಸ್ಟಾಪ್ ಮಾಡಿಲ್ಲ ವೆಹಿಕಲ್ನ. ದಟ್ ಮಾರ್ನಿಂಗ್ ಆನ್ December 10, 2010 ಆ ಫ್ರೈಡೇ, ಆ ದಿನ ಇನ್ಸಿಡೆಂಟ್ ಆಗಿದೆ ಅವ್ರ ಲೈಫಲ್ಲಿ, ಆ ದಿನದಲ್ಲಿ ಅವರು ಪ್ಲ್ಯಾನ್ ಇತ್ತು, ಅವ್ರು ಯಾವ ರೀತಿಯ ದಿನನ ಕಳೆದಿದ್ರು ಅನ್ನೋದು ಇಲ್ಲಿ ನೋಡ್ಬೋದು. ಸೊ ಯಾವಾಗ ಅದು December 10, 2010 ಆ ಫ್ರೈಡೇ ದಿನ. ಓಕೆ, ರೋಮಾ ತೆಲ್ರೇಜ ಅರೈವ್ಡ್ ಅಟ್ ದ ಕಾಲ್ ಸೆಂಟರ್ ಬ್ರೈಟ್ ಆ್ಯಂಡ್ ಅರ್ಲಿ. ಕೆಲಸಕ್ಕೆ ಇವರು ಬೇಗ ಹೋಗ್ತಾಯಿದ್ರು, ಆನ್ ಟೈಮ್ ಹೋಗ್ತಾಯಿದ್ರು, ಕೆಲವೊಂದು ಸರಿ ಬೇಗನೆ ಹೋಗ್ತಾಯಿದ್ರು. ದ BCom ಗ್ರ್ಯಾಜುಯೇಟ್ ಫ್ರಮ್ ಪುಣೆ. ಸೊ ಇವರು ಏನನ್ನು ಓದಿದ್ದಾರೆ, BComನ್ನು ಕಂಪ್ಲೀಟ್ ಮಾಡಿದ್ದಾರೆ ಇಲ್ಲಿ ಪುಣೆಯಿಂದ. ಓಕೆ, ಹ್ಯಾಡ್ ಬೀನ್ ವರ್ಕಿಂಗ್ ದೇರ್ ಫಾರ್ 2 years. ಎಷ್ಟು ವರ್ಷಗಳಿಂದ ಅವರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ? 2 ವರ್ಷದಿಂದ ಅವರು ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಲವಿಂಗ್ ಹರ್ ಜಾಬ್. ಅವ್ರ ಕೆಲಸನ ಅವ್ರು ತುಂಬ ಇಷ್ಟಪಡ್ತಾರೆ. ಟಾಕಿಂಗ್ ಆ್ಯಂಡ್ ಕನೆಕ್ಟಿಂಗ್ ಟು ಕಸ್ಟಮರ್ಸ್. ಆ್ಯಸ್ ಎ ಕಾಲ್ ಸೆಂಟರ್ ಆಗಿರೋದ್ರಿಂದ ಅಲ್ಲಿ ಕಸ್ಟಮರ್ಸ್ ಜೊತೆ ಮಾತಾಡೋದು ಇವರಿಗೆ ಇಷ್ಟ ಆಗ್ತಾ ಇರುತ್ತೆ. ಆ್ಯಂಡ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್ ದೇರ್. ಅಲ್ಲಿ ಕೆಲವೊಬ್ಬರು ಹೊಸ ಸ್ನೇಹಿತರನ್ನು ಸಹ ಮಾಡ್ತಿರ್ತಾರೆ, ಫ್ರೆಂಡ್ಶಿಪ್ ಮಾಡ್ತಿರ್ತಾರೆ. ಸೊ ಶಿ ಈಸ್ ಮೇಕಿಂಗ್ ಗುಡ್ ಫ್ರೆಂಡ್ಸ್ ದೇರ್. ಆಫ್ಟರ್ ವರ್ಕ್ ಶಿ ವೆಂಟ್ ಟು ದ ಕ್ಯಾಫೆಟೇರಿಯಾ. ಕೆಲವೊಂದು ಸರಿ ವರ್ಕ್ ಮುಗಿದ ತಕ್ಷಣ ಏನು ಹೋಗ್ತಾರೆ, ಕ್ಯಾಫೆಟೇರಿಯಾಗೆ ಹೋಗ್ತಿರ್ತಾರೆ. ವಿಶ್ ಶಿ ಆ್ಯಂಡ್ ಹರ್ ಫ್ರೆಂಡ್ಸ್ ಜೋಕ್ಡ್ ಲಾಫ್ಟ್ ಆ್ಯಂಡ್ ಮೇಡ್ ಪ್ಲ್ಯಾನ್ಸ್ ಫಾರ್ ದ ವೀಕೆಂಡ್ಸ್. ಅಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಟೀ ಕುಡ್ಕೊಂಡು ಎಲ್ಲರೂ ಫ್ರೆಂಡ್ಸ್ ಜೋಕ್ ಮಾಡ್ಕೊಂಡು ನಗ್ತಾ ಪ್ಲ್ಯಾನ್ಸ್ ಮಾಡ್ತಿರ್ತಾರೆ ವೀಕೆಂಡ್ಸ್ಗೆ. ದೆನ್ ಹೆಡ್ಡಿಂಗ್ ಹೋಮ್ ಅಲೋನ್ ಆಫ್ಟರ್ ಹರ್ ಶಿಫ್ಟ್. ಕೆಲಸ ಮುಗಿದ ತಕ್ಷಣ ಅವರು ಒಬ್ಬರೇ ಮನೆಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೋಮಾ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ ಸಪ್ಪರ್ ವಿತ್ ಹರ್ ಪೇರೆಂಟ್ಸ್. ಆ ದಿನ ಅವ್ರದ್ದೇನು ಪ್ಲ್ಯಾನ್ ಆಗಿರುತ್ತೆ,
ಸೊ ಏನು ರಾತ್ರಿ ಊಟ ಒಳ್ಳೆ ಊಟ ಅಪ್ಪ ಅಮ್ಮನ ಜೊತೆ ಊಟ ಮಾಡಬೇಕು ಅಂತ ಅವರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಹ್ಯಾವಿಂಗ್ ಸಪ್ಪರ್ ವಿತ್ ಹರ್ ಪೇರೆಂಟ್ಸ್ ಆ್ಯಂಡ್ ಬ್ರದರ್ ಆ್ಯಂಡ್ ಎ ಲಾಂಗ್ ಫೋನ್ ಚಾಟ್ ವಿತ್ ಹರ್ ಫಿಯಾನ್ಸಿ ವಿಜಯ್. ಸೊ ಏನು ಅವ್ರಿಗೂ ಫಿಯಾನ್ಸಿ ಅಂದರೆ ಇಲ್ಲಿ ಅವ್ರನ್ನ ಮದುವೆ ಆಗಬೇಕು ಅಂತ ಅವ್ರು ಇರ್ತಾರೆ, ಅವ್ರನ್ನ ಇಲ್ಲಿ ಫಿಯಾನ್ಸಿ ಅಂತ ಹೇಳ್ತಾರೆ. ಸೊ ಅವ್ರ ಜೊತೆ ಮಾತಾಡಬೇಕು ಅಂತ ಅವರು ಈ ರೀತಿ ಮೈಂಡಲ್ಲೆಲ್ಲ ಅಂದ್ಕೊಂಡು ಹೋಗಿರ್ತಾರೆ. ಓಕೆ. ಬಾಲೇಶ್ವರ್ ಮಿಶ್ರಾ ಹ್ಯಾಸ್ ಎ ವೆರಿ ಡಿಫ್ರೆಂಟ್ ಸ್ಟೋರಿ. ಸೊ ಬಾಲೇಶ್ವರ್ ಮಿಶ್ರಾ ಯಾರು ಅನ್ನೋದು ನಾವು ಈ ಪ್ಯಾರಾಗ್ರಾಫ್ನಲ್ಲಿ ತಿಳ್ಕೊಳ್ಬೋದು. ದ ಲಂಕಿ ಯಂಗೆಸ್ಟರ್. ಲಂಕಿ ಅಂತ ಹೇಳಿ ತುಂಬ ಉದ್ದ ಇರ್ತಾರೆ ಅಥವಾ ತೆಳಗಿರ್ತಾರೆ ಅಂಥವ್ರು ನಾವು ದ ಲಂಕಿ ಯಂಗೆಸ್ಟರ್ ಅಂತ ಹೇಳ್ತೀವಿ. ಸೊ ಫ್ರಮ್ ಮಿರ್ಜಾಪುರ್ UP. ಇಲ್ಲಿ ಮಿರ್ಜಾಪುರಿಂದ ಬಂದಿರ್ತಾರೆ, UP ಉತ್ತರ ಪ್ರದೇಶ. ಓಕೆ. ಈಸ್ ಅನ್ ಅನ್ಎಂಪ್ಲಾಯ್ಡ್ ಅಂದರೆ ಇಲ್ಲಿ ಅವರಿಗೆ ಕೆಲಸ ಇರಲ್ಲ. ಓಕೆ. ನಿರುದ್ಯೋಗಿ ಅಂತ ಹೇಳ್ತೀವಲ್ಲ ಅವರು. ಹೈಸ್ಕೂಲ್ ಡ್ರಾಪ್ಔಟ್ ಅಂದರೆ ಇವರು ಹೈಸ್ಕೂಲ್ಗೆ ಏನೋ ಶಾಲೆನ ಬಿಟ್ಟಿರ್ತಾರೆ. ಓಕೆ. ಹೂ ಹ್ಯಾಡ್ ರೀಸೆಂಟ್ಲಿ ಕಮ್ ಟು ಮುಂಬೈ. ಸೊ ಮುಂಬೈಗೆ ಇವರು ರೀಸೆಂಟಾಗಿ ಬಂದಿರ್ತಾರೆ. ಲಿವಿಂಗ್ ವಿತ್ ಹಿಸ್ 2 ಓಲ್ಡರ್ ಬ್ರದರ್ಸ್. ಇಬ್ಬರು ಅಣ್ಣಂದರು ಇರ್ತಾರೆ, ಅವ್ರ ಜೊತೆ ಇವರು ಇರ್ತಾರೆ. ಹಿಸ್ ಜಾಬ್ ಹಂಟ್ ಹ್ಯಾಡ್ ಪ್ರೂವ್ಡ್ ಫ್ರೂಟ್ಲೆಸ್. ಇಲ್ಲಿ ಮುಂಬೈಗೆ ಯಾಕೆ ಬಂದಿರ್ತಾರೆ, ಅವರು ಕೆಲಸ ಹುಡ್ಕೋಕೆ ಬಂದಿರ್ತಾರೆ. ಆದರೆ ಏನಾಗುತ್ತೆ ಅಂದರೆ ಫ್ರೂಟ್ಲೆಸ್, ಅದು ಫೇಲ್ ಆಗುತ್ತೆ, ಅವ್ರಿಗೆ ಕೆಲಸ ಸಿಗೋಲ್ಲ. ನಾವು ಹಿ ವಾಸ್ ಟ್ರೀಡಿಂಗ್ ವಾಟರ್ ಅಂದರೆ ಅಲ್ಲಿರೋದು ಏನು ಯೂಸ್ ಇಲ್ಲ, ಅಂದರೆ ಮೇಕಿಂಗ್ ನೋ ಪ್ರೋಗ್ರೆಸ್ ಅಂತ ಅವ್ರಿಗೆ ಅನಿಸುತ್ತೆ. ಆ್ಯಂಡ್ ಹ್ಯಾಡ್ ರಿಸೈನ್ ಹಿಮ್ಸೆಲ್ಫ್ ಟು ಫ್ಯಾಕ್ಟ್ ದಟ್ ಹಿ ವಾಸ್ ರನ್ನಿಂಗ್ ಔಟ್ ಆಫ್ ಆಪ್ಷನ್ಸ್. ಅಂದರೆ ಇಲ್ಲಿರೋದು ಏನು ಆಪ್ಷನ್ಸ್ ಅವರಿಗೆ ಸಿಗ್ತಾ ಇಲ್ಲ, ಅವ್ರ ಕೆಲಸನೂ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇದೇನು ಅಂದರೆ ಅವ್ರಿಗೆ ಬೇರೆ ಏನು ಆಪ್ಷನ್ಸ್ ಇಲ್ಲ ಅಲ್ಲಿ ಅಂತ ಗೊತ್ತಾಗುತ್ತೆ. ಈ ಹ್ಯಾಡ್ ಸ್ಪೆಂಡ್ ಹಿಸ್ ಡೇ ವಿತ್ ಅ ಫ್ರೆಂಡ್. ಅದನ್ನ ಅವರು ಒಬ್ಬ ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡಿರ್ತಾರೆ ಟೈಮ್. ಗ್ರ್ಯಾಬ್ ಲಂಚನ್ನು ಊಟ ಮಾಡ್ತಾರೆ. ಆ್ಯಂಡ್ ವಾಚ್ಡ್ ಒಂದು ಮೂವಿನ ವಾಚ್ ಮಾಡಿರ್ತಾರೆ. ಆ್ಯಸ್ ಬಾಲೇಶ್ವರ್ ಬೋರ್ಡೆಡ್ ಟ್ರೈನ್ ಹೋಮ್. ಸೊ ಇಲ್ಲಿ ಕೆಲಸನೂ ಸಿಗ್ತಾಯಿಲ್ಲ, ಏನು ಇಲ್ಲಿರೋದು ಯೂಸ್ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಇವರು ಆ ಡೇ ಸ್ಪೆಂಡ್ ಮಾಡಿಬಿಟ್ಟು ಮತ್ತೆ ಊರಿಗೆ ಹೋಗಬೇಕು ಅಂತ ಅವ್ರು ಡಿಸೈಡ್ ಮಾಡಿ ಟ್ರೈನಲ್ಲಿ ಹೋಗ್ತಾರೆ. ಹಿ ಪಾಂಡರ್ಡ್ ಓವರ್ ಹಿಸ್ ಫ್ಯೂಚರ್. ಪಾಂಡರ್ ಅಂತ ಅಂದರೆ ಇಲ್ಲಿ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇರ್ತಾರೆ ಫ್ಯೂಚರ್ ಬಗ್ಗೆ, ಮುಂದೆ ಏನು ಮಾಡಬೇಕು, ಕೆಲಸನೂ ಇಲ್ಲ ಹಾಗೆ ಅಂತ ಈ ರೀತಿ ಯೋಚನೆ ಮಾಡ್ತಿರ್ತಾರಲ್ಲ. ಸೊ ಅದನ್ನು ಹಿ ಪಾಂಡರ್ ಓವರ್ ಹಿಸ್ ಫ್ಯೂಚರ್. ಓಕೆ. ಬಟ್ ಆಲ್ ಹಿ ಕುಡ್ ನೌ ಥಿಂಕ್ ಆಫ್ ವಾಸ್ ಸೇವಿಂಗ್ ಅ ಸ್ಟ್ರೇಂಜರ್ಸ್ ಲೈಫ್. ಸೊ ಏನು ಆನ್ ದಟ್ ಡೇ, ಆ ದಿನ ಏನು ನಡೆದಿದೆ ಅವ್ರ ಲೈಫಲ್ಲಿ ಅದು. ಮತ್ತೆ ಏನು ಇವಾಗ ಇವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಇವಾಗಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಆ ಹುಡುಗಿ ಜೀವನನ ಉಳಿಸಬೇಕು ಅನ್ನೋದೇ ಇವರಲ್ಲಿ ಒಂದು ಇರುತ್ತೆ. ಓಕೆ. ಸೊ ಹಿ ಹ್ಯಾಸ್ ವಾಟ್ ಈಸ್ ಗೋಯಿಂಗ್ ಆನ್ ಹಿಸ್ ಮೈಂಡ್ ಟು ಸೇವ್ ದಿ ಲೈಫ್ ಆಫ್ ಎ ಸ್ಟ್ರೇಂಜರ್ ಅನ್ನೋದು. ಓಕೆ. ಇನ್ಯೂಮರಬಲ್ ಮೋಟರಿಸ್ಟ್ ಡ್ರೋ ಬೈ. ಅಂದರೆ ಬಹಳ ನಂಬರ್ ಆಫ್ ವೆಹಿಕಲ್ಸ್ ಹೋಗ್ತಾ ಇದೆ, ಆದರೆ ಯಾರೂ ಸಹ ಅಲ್ಲಿ ಇವ್ರನ್ನ ಹೆಲ್ಪ್ ಮಾಡೋದಕ್ಕೆ ನಿಲ್ಲಿಸ್ತಾ ಇಲ್ಲ. ಸಮ್ ಈವನ್ ಸ್ಲೋಯಿಂಗ್ ಡೌನ್ ಟು ಸಿ ದ ಯಂಗ್ ಮ್ಯಾನ್ ಸ್ಟ್ರಗ್ಲಿಂಗ್ ಟು ಹೋಲ್ಡ್ ದ ಬ್ಲಡ್ ಕವರ್ಡ್ ವುಮೆನ್ ಇನ್ ಹಿಸ್ ಆರ್ಮ್. ಅದಕ್ಕೆ ಕೆಲವೊಬ್ರು ನಿಲ್ಲಿಸ್ತಾ ಇದ್ದಾರೆ, ಹೆಲ್ಪ್ ಮಾಡೋದಕ್ಕಲ್ಲ, ಬರೀ ನೋಡೋದಕ್ಕೆ ಅವನು ಯಾವ ರೀತಿಯ ಮಹಿಳೆಯನ್ನು ಇಟ್ಕೊಂಡಿದ್ದಾನೆ, ಯಾವ ರೀತಿಯ ಬ್ಲಡ್ ಹೋಗ್ತಾ ಇದೆ ಅದನ್ನೆಲ್ಲ ನೋಡ್ತಿದ್ದಾರೆ ಜನ, ಆದರೆ ಯಾರು ಅಲ್ಲಿ ಹೆಲ್ಪ್ ಮಾಡ್ತಿಲ್ಲ ಅನ್ನೋದು ಇಲ್ಲಿ ನೋಡ್ಬೋದು. ಜಸ್ಟ್ ವೆನ್ ಹಿ ಹ್ಯಾಡ್ ಬಿಗ್ಯಾನ್ ಟು ಲೂಸ್ ಹೋಪ್. ಅಂದರೆ ನಿರಾಸಕ್ತಿ ಆಗುತ್ತೆ ಇವರಿಗೆ, ಏನು ಭರವಸೆ ಕಳ್ಕೊಳೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಒಂದು ಟೆಂಪೋ ಟ್ರಕ್ ಬರುತ್ತೆ. ಪುಲ್ಡ್ ಓವರ್ ಆ್ಯಂಡ್ ಇಟ್ಸ್ ಡ್ರೈವರ್. ಒಂದು ಆಲ್ ಆಫ್ ಎ ಸಡನ್ ಏನಾಗುತ್ತೆ, ಟೆಂಪೋ ಟ್ರಕ್ ನಿಲ್ಲುತ್ತೆ, ಅಂದರೆ ಡ್ರೈವರ್ ಇರ್ತಾರೆ. ಆ ಮಿಡಲ್ ಏಜ್ಡ್ ಮ್ಯಾನ್ ಇರ್ತಾನೆ. ಹೂ ಸ್ಪೋಕ್ ಗುಜರಾತಿ. ಯಾವ ಭಾಷೆ ಮಾತಾಡ್ತಿರ್ತಾರೆ ಅವರು? ಗುಜರಾತಿ ಭಾಷೆ ಮಾಡ್ತಾರೆ. ಸ್ಟೆಪ್ ಔಟ್. ಆ ಟೆಂಪೋವಿಂದ ಇಳಿದು ಹೊರಗಡೆ ಬರ್ತಾರೆ ಅವರು. ಹೆಲ್ಪ್ ಮೀ ಬಾಲೇಶ್ವರ್ ಪ್ಲೀಡೆಡ್ ಆ್ಯಂಡ್ ದ ಮ್ಯಾನ್ ಹೆಲ್ಪ್ ಬಾಲೇಶ್ವರ್ ಲೇ ರೋಮಾ ಡೌನ್ ಇನ್ ದಿ ಬ್ಯಾಕ್ ಆಫ್ ಹಿಸ್ ಟ್ರಕ್. ಏನು ಅಂದರೆ ಅವ್ರನ್ನ ಕೇಳ್ಕೊಳ್ತಾರೆ, ಬಾಲೇಶ್ವರ್ ಕೇಳ್ಕೊಳ್ತಾರೆ ಹೆಲ್ಪ್ ಮೀ ಅಂತ, ನಮಗೆ ಸಹಾಯ ಮಾಡಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಪ್ಲೀಡೆಡ್ ಅಂದರೆ ರಿಕ್ವೆಸ್ಟ್ ಮಾಡೋದು. ಆ್ಯಂಡ್ ದ ಮ್ಯಾನ್, ಯಾರು ಆ ಮ್ಯಾನ್ ಏನು ಮಾಡ್ತಾರೆ ಅಂದರೆ ಮಹಿಳೆನ ಏನು ಮಾಡ್ತಾರೆ ಅಂದರೆ ಅವರು ಟ್ರಕ್ ಹಿಂದ್ಗಡೆಯಲ್ಲಿ ಬ್ಯಾಕಲ್ಲಿ ಅವ್ರನ್ನ ಅಲ್ಲಿ ಮಲಗಿಸ್ತಾರೆ. ಬಾಲೇಶ್ವರ್ ವಾಸ್ ಕ್ವಿಕ್ಲಿ ಟೆಲಿಂಗ್ ದ ಡ್ರೈವರ್ ವಾಟ್ ಹ್ಯಾಡ್ ಹ್ಯಾಪನ್ಡ್. ಸೊ ಏನೇನು ಘಟನೆ ನಡೆದಿದೆ ಅದನ್ನೆಲ್ಲ ಡ್ರೈವರ್ಗೆ ಹೇಳ್ತಾರೆ. ವೆನ್ ಎ ಟ್ರಾಫಿಕ್ ಪೊಲೀಸ್ ಮೆನ್ ಅರೈವ್ಡ್. ಆ ಟೈಮಲ್ಲಿ ಏನು ಒಂದು ಟ್ರಾಫಿಕ್ ಪೊಲೀಸ್ ಮೆನ್ ಇರ್ತಾನೆ, ಹಿ ಕೇಮ್ ಟೇಕ್ ದ ಗರ್ಲ್ ಟು ಏರೋಲಿ ಸಜೆಸ್ಟೆಡ್ ದಿ ಕೋಪ್. ಅಲ್ಲಿ ಏನು ಆ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಇರ್ತಾರೆ, ಅವ್ರು ಹೇಳ್ತಾರೆ ಎಲ್ಲಿ ಕರ್ಕೊಂಡು ಹೋಗಿ ಅಂದರೆ ಇಮಿಡಿಯೇಟ್ಲಿ ಎಲ್ಲಿ ಕರ್ಕೊಂಡು ಹೋಗಿ, ಟೇಕ್ ದ ಗರ್ಲ್ ಟು ಏರೋಲಿ, ಅಲ್ಲಿ ಕರ್ಕೊಂಡು ಹೋಗಿ, ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ, ಆ ಪ್ಲೇಸ್ಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ದೆರ್ ಇಸ್ ಎ ಹಾಸ್ಪಿಟಲ್ ದೇರ್, ಅಲ್ಲಿ ಒಂದು ಹಾಸ್ಪಿಟಲ್ ಇದೆ. ಬಟ್ ಬಾಲೇಶ್ವರ್ ಡಿಸ್ಅಗ್ರೀಡ್. ಓಕೆ. ಆವಾಗ ಏನು ಮಾಡ್ತಾರೆ, ಬಾಲೇಶ್ವರ್ ಡಿಸ್ಅಗ್ರಿ, ಅವ್ರ ಮಾತನ್ನು ಕೇಳೋದಿಲ್ಲ. ಏರೋಲಿ ವಾಸ್ ಅಟ್ಲೀಸ್ಟ್ 10 ಕಿಲೋಮೀಟರ್ಸ್ ಅವೇ. ಏರೋಲಿ ಎಷ್ಟು ದೂರದಲ್ಲಿದೆ? ಅದು 10 ಕಿಲೋಮೀಟರ್ಸ್ ದೂರ ಇದೆ. ಅದಕ್ಕೋಸ್ಕರ ಇವರು ಅವ್ರ ಮಾತನ್ನು ಒಪ್ಕೊಳ್ಳೋದಿಲ್ಲ. ದೆರ್ ಇಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್. ನನಗೆ ಒಂದು ಹತ್ತಿರದಲ್ಲಿರುವಂತಹ ಹಾಸ್ಪಿಟಲ್ ಗೊತ್ತು ಅಂತ ಬಾಲೇಶ್ವರ್ ಹೇಳ್ತಾರೆ. 10 minutes ಲೇಟರ್ ದೇ ಅರೈವ್ಡ್ ಅಟ್ ಅ ಸ್ಮಾಲ್ ಹಾಸ್ಪಿಟಲ್. ಒಂದು 10 ನಿಮಿಷ ಆದಮೇಲೆ ಅವರು ಒಂದು ಸ್ಮಾಲ್ ಹಾಸ್ಪಿಟಲಿಗೆ ಬರ್ತಾರೆ. ವೇರ್ ನರ್ಸಸ್ ಹೆಲ್ಪ್ ಟೇಕ್ ದಿ ಯಂಗ್ ವುಮೆನ್ ಇನ್. ಅಲ್ಲಿರುವಂಥ ನರ್ಸಸ್ ಎಲ್ಲ ಬಂದುಬಿಟ್ಟು ಹೆಲ್ಪ್ ಮಾಡ್ತಾರೆ. ಆ ಮಹಿಳೆ, ಆ ವುಮೆನ್ನ ಏನು ಮಾಡ್ತಾರೆ, ಅಡ್ಮಿಟ್ ಮಾಡ್ಕೊತಾರೆ. ಬಟ್ ಆ್ಯಸ್ ದ ಫೆಸಿಲಿಟಿ ಲ್ಯಾಕ್ಡ್ ಪರ್ಸನಲ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್. ಅಂದರೆ ಒಂದು ತುಂಬ ಚಿಕ್ಕ ಹಾಸ್ಪಿಟಲ್ ಇರೋದ್ರಿಂದ, ಸ್ಮಾಲ್ ಹಾಸ್ಪಿಟಲ್ ಇರೋದ್ರಿಂದ ಅಲ್ಲಿ ಫೆಸಿಲಿಟೀಸ್ ಇರೋಲ್ಲ. ಪರ್ಸನಲ್ಸ್ ಅಂದರೆ ಅಲ್ಲಿ ಸ್ಟಾಫ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಎಂಪ್ಲಾಯೀಸ್, ಅವ್ರನ್ನ ಪರ್ಸನಲ್ಸ್ ಅಂತಾರೆ. ಮತ್ತು ಇಕ್ವಿಪ್ಮೆಂಟ್ಸ್, ಮಾಡರ್ನ್ ಇಕ್ವಿಪ್ಮೆಂಟ್ಸ್ ಇಲ್ಲದೇ ಇರ್ಬೋದು. ದ ಆನ್ ಡ್ಯೂಟಿ ಫಿಸಿಷಿಯನ್ ವಾಸಂಟ್ ಏಬಲ್ ಟು ಡೂ ಮೋರ್ ದ್ಯಾನ್ ಗಿವ್ ಬೇಸಿಕ್ ಫಸ್ಟ್ ಏಡ್. ಸೊ ಇಲ್ಲಿ ಒಬ್ಬ ಫಿಸಿಷಿಯನ್ ಇರ್ತಾರೆ, ಸೊ ಅವ್ರು ರೆಡಿ ಇರಲ್ಲ, ಈಸ್ ನಾಟ್ ಏಬಲ್ ಟು ಡೂ ಮೋರ್ ದ್ಯಾನ್ ಗಿವನ್ ಬೇಸಿಕ್ ಫಸ್ಟ್ ಏಡ್. ಸೊ ಏನು ಬೇಸಿಕ್ ಏಡ್ ಅಂದರೆ ಒಂದು ಬೇಸಿಕ್ ಸಹಾಯನ ಮಾಡಬೇಕಾಗಿರುತ್ತೆ.
ಅಲ್ಲಿರುವಂಥ ಏನು ಫಿಸಿಷಿಯನ್ ಇರ್ತಾರೆ ಅವ್ರು ಹೇಳ್ತಾರೆ ವಾಸ್ ನಾಟ್ ಏಬಲ್ ಟು ಡೂ ಮೋರ್ ದ್ಯಾನ್ ಗಿವ್ ಬೇಸಿಕ್ ಏಡ್. ನಾವೇನೋ ಒಂದು ಬೇಸಿಕ್ ಏಡ್ ನಾವು ಒಂದು ಕೊಡ್ಬೋದು, ಆದರೆ ಇದಕ್ಕಿಂತ ಹೆಚ್ಚು ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಹಿ ಅಡ್ವೈಸ್ ದಟ್ ಶಿ ಬಿ ಮೂವ್ ಟು ಎ ನಿಯರ್ ಬೈ ಹಾಸ್ಪಿಟಲ್, ಹತ್ತಿರದಲ್ಲಿರುವಂಥ ಒಳ್ಳೆ ಹಾಸ್ಪಿಟಲ್ಗೆ ಅವ್ರನ್ನ ಕರ್ಕೊಂಡು ಹೋಗಿ ಅಂತ ಅವರು ಸಜೆಸ್ಟ್ ಮಾಡ್ತಾರೆ. ಬಾಲೇಶ್ವರ್ ಆ್ಯಂಡ್ ದ ಡ್ರೈವರ್ ಹ್ಯಾಡ್ ನೋ ಚಾಯ್ಸ್. ಈ ಏನು ಫಿಸಿಷಿಯನ್ ಮಾತು ಹೇಳಿದಾಗ ಇವರಿಗೆ ಬೇರೆ ಚಾಯ್ಸ್ ಇರಲಿಲ್ಲ, ಅಲ್ಲಿಗೆ ಹೋಗಲೇಬೇಕಾಗುತ್ತೆ. ಬಟ್ ಟು ಮೂವ್ ಹರ್ ಬ್ಯಾಕ್ ಇನ್ ಟು ದ ಟ್ರಕ್, ಮತ್ತು ಟ್ರಕ್ಕಲ್ಲಿ ಹಾಕೊಂಡು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ವೆನ್ ದ ವೆಹಿಕಲ್ ಲರ್ಚ್ಡ್ ಫಾರ್ವರ್ಡ್, ಏನು ವೆಹಿಕಲ್ ಸ್ಲೋಲಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ರೋಮಾ ಸ್ಟೇರ್ಡ್ ಆ್ಯಂಡ್ ಹರ್ ಐಸ್ ಫ್ಲಾಟೆಡ್ ಓಪನ್. ಸೊ ಏನು ವೆಹಿಕಲ್ಸ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಸೊ ರೋಮಾ ಏನು ಮಾಡ್ತಾಳೆ, ಸ್ಲೋಲಿ ಕಣ್ಣನ್ನು ಓಪನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ವಾಟ್ಸ್ ಯುವರ್ ನೇಮ್ ಆಸ್ ದಿ ಬಾಲೇಶ್ವರ್. ಸೊ ಇವಾಗ ಬಾಲೇಶ್ವರ್ ಅವ್ರನ್ನ ಕೇಳ್ತಾರೆ, ವಾಟ್ಸ್ ಯುವರ್ ನೇಮ್, ನಿನ್ನ ಹೆಸರೇನು ಅಂತ. ಹೂ ವಾಸ್ ವಿತ್ ಹರ್ ಇನ್ ದ ಬ್ಯಾಕ್ ಆಫ್ ದಿ ಟ್ರಕ್, ಏನು ಹಿಂದೆ ಟ್ರಕ್ ಹಿಂದೆ ಇರ್ತಾರಲ್ವ. ಸೊ ಆವಾಗ ಬಾಲೇಶ್ವರ್ ಕೇಳ್ತಾನೆ. ರೋಮಾ ಶಿ ಮ್ಯಾನೇಜ್ ಟು ಗ್ರೀನ್ ಔಟ್. ತುಂಬ ಎಫರ್ಟ್ಸಿಂದ ಅವಳಿಗೆ ಮಾತಾಡೋಕೆ ಆಗ್ತಾ ಇರಲ್ಲ, ಆದರೂ ಸಹ ಅವಳು ಎಫರ್ಟ್ಸಿಂದ ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ. ಹೂಮ್ ಕ್ಯಾನ್ ಐ ಕಾಲ್, ಹಿ ಆಸ್ಕ್ ಕ್ವಿಕ್ಲಿ. ಯಾರಿಗಾದ್ರೂ ಕಾಲ್ ಮಾಡಬೇಕಾ ಅಂತ ಅವಾಗ ಅವನು ಕೇಳಿದಾಗ, ಫಿಯರಿಂಗ್ ದಟ್ ಶಿ ವುಡ್ ಬ್ಲ್ಯಾಕ್ ಔಟ್ ಒನ್ಸ್ ಮೋರ್, ಮತ್ತೆ ಅಲ್ಲಿ ಪ್ರಜ್ಞೆ ತಪ್ಪಿಡ್ತಾಳೆ ಅಂತ ಅವ್ನು ಕೇಳ್ತಾನೆ, ಯಾರಿಗಾದ್ರೂ ಕಾಲ್ ಮಾಡಬೇಕಾ ಅಂತ. ಮೈ ಬ್ರದರ್ ದಿನೇಶ್ ಶಿ ಸೆಡ್, ಅವ್ರು ಹೇಳ್ತಾರೆ, ಅವ್ನ ತಮ್ಮನ ಹೆಸರು ಹೇಳ್ತಾರೆ, ಮೈ ಬ್ರದರ್ ದಿನೇಶ್. ಸ್ಲೋಲಿ ಗಿವಿಂಗ್ ಹಿಮ್ ದಿನೇಶ್ ಸೆಲ್ ಫೋನ್ ನಂಬರ್. ಸೊ ಏನು ಫೋನ್ ನಂಬರ್ನ ಅವಳು ಹೇಳ್ತಾಳೆ. ಬಾಲೇಶ್ವರ್ ಮೆಮೊರೈಸ್ಡ್ ಇಟ್. ಸೊ ಬಾಲೇಶ್ವರ್ ಅದನ್ನು ನೆನ್ಪು ಮಾಡ್ಕೊಳ್ತಾನೆ. ಆ್ಯಂಡ್ ವಾಚ್ಡ್ ಆಸ್ ರೋಮಾಸ್ ಐ ಸೂನ್ ಲಾಸ್ಟ್ ಫೋಕಸ್ ಆ್ಯಂಡ್ ರೋಲ್ ಬ್ಯಾಕ್ ಇನ್ ಟು ದಿ ಡಾರ್ಕ್ನೆಸ್. ಆ ನಂಬರ್ ಹೇಳ್ಬಿಟ್ಟು ಅವಳು ಮತ್ತೆ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತಾಳೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್. ಚಚ್ಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್, ದಿನೇಶ್ವರ್ ಆಸ್. ಸೊ ಅಲ್ಲಿರುವಂಥ ಡ್ರೈವರ್ ಏನು ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ, ಅವರಿಗೆ ಕೇಳ್ತಾರೆ. ಚಚಾ ಅಂದರೆ ಇಲ್ಲಿ ಅಂಕಲ್ ಅಂತ ಅರ್ಥ. ಚಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್, ಬಾಲೇಶ್ವರ್ ಆಸ್ ಆ್ಯಂಡ್ ದ ಡ್ರೈವರ್ ಪಾಸ್ಟ್ ಹಿಮ್ ಹಿಸ್ ಫೋನ್. ಸೊ ಹಿ ಈಸ್ ವೆರಿ ಕೈಂಡ್ ಮ್ಯಾನ್. ಸೊ ಅದಕ್ಕೋಸ್ಕರ ಅವನು ಫೋನು ಕೊಡ್ತಾನೆ ಬಾಲೇಶ್ವರ್ಗೆ. ದಿನೇಶ್ ತಲ್ರೇಜಾ ಇಸ್ ಅ ಬ್ರದರ್ ಆಫ್ ರೋಮಾ ತಲ್ರೇಜಾ. ದಿನೇಶ್ ತಲ್ರೇಜಾ ವಾಸ್ ರ್ಯಾಪಿಂಗ್ ಅಪ್ ಹಿಸ್ ಡೇ ಅಟ್ ಹಿಸ್ ಮಾರ್ಕೆಟಿಂಗ್ ಜಾಬ್. ಸೊ ಏನೋ ಅವರು ಮಾರ್ಕೆಟಿಂಗ್ ಜಾಬ್ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಜಾಬ್ನ ರ್ಯಾಪ್ ಅಪ್ ಅಂದರೆ ಅಲ್ಲಿ ಮುಗಿಸ್ಕೊಂಡು ಬರ್ತಿರ್ತಾರೆ. ಅಟ್ ಎ ರಿಟೈಲ್ ಔಟ್ಲೆಟ್ ಇನ್ ಉಲ್ಹಸನ್ ನಗರ್ ವೆನ್ ಹಿಸ್ ಫೋನ್ ರ್ಯಾಂಗ್ ಫ್ರಮ್ ಎ ನಂಬರ್ ಹಿ ಡಿಡಂಟ್ ರೆಕಗ್ನೈಸ್. ಸೊ ಏನು ಅಲ್ಲಿಂದ ಸೊ ರಿಟೇಲ್ ಔಟ್ಲೆಟ್ ಒಂದು ಶಾಪಿಂದ ಅಲ್ಲಿ ಇರ್ತಾರೆ ಅವರು, ದಟ್ ಈಸ್ ಇನ್ ಉಲ್ಹಸನ್ ನಗರ್ ಅನ್ನು. ಓಕೆ, ಸೊ ಅಲ್ಲಿ ಫೋನ್ ರಿಂಗ್ ಆಗುತ್ತೆ. ಸೊ ಅನ್ನೋನ್ ನಂಬರ್ ಇರೋದ್ರಿಂದ ಅವ್ರು ರೆಕಗ್ನೈಸ್ ಮಾಡಲ್ಲ ಯಾರು ಅಂತ. ಓಕೆ, ದಿನೇಶ್ ಭಾಯ್ ಅ ಯಂಗ್ ವಾಯ್ಸ್ ಆಸ್ಕ್, ದಟ್ ಈಸ್ ನಥಿಂಗ್ ಇಟ್ ಈಸ್ ಬಾಲೇಶ್ವರ್ ವಾಯ್ಸ್ ಆಗಿರುತ್ತೆ. ದಿನೇಶ್ ಭಾಯ್ ಅ ಯಂಗ್ ವಾಯ್ಸ್ ಆಸ್ಕ್, ಯೋರ್ ಸಿಸ್ಟರ್ ರೋಮಾ ಹ್ಯಾಸ್ ಫಾಲನ್ ಆಫ್ ಅ ಟ್ರೈನ್ ಆ್ಯಂಡ್ ವಿ ವರ್ ಟೇಕಿಂಗ್ ಹರ್ ಟು ಎ ಡಿವೈನ್ ಹಾಸ್ಪಿಟಲ್ ಇನ್ ಗನ್ಸೋಲಿ. ಸೊ ಇವನು ಡಿಲೇ ಮಾಡ್ದೇನೆ ಅವ್ರನ್ನ ಹೇಳ್ತಾನೆ, ಏನು ವಿಷಯ ಅಂದರೆ ನಿಮ್ಮ ತಂಗಿ ಸಿಸ್ಟರ್ ರೋಮಾ ಹ್ಯಾಸ್ ಫಾಲನ್ ಫ್ರಮ್ ದಿ ಟ್ರೈನ್, ಅಂದರೆ ಟ್ರೈನಿಂದ ಬಿದ್ದಿದ್ದಾರೆ, ಅವ್ರನ್ನ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ಹಾಸ್ಪಿಟಲ್? ಡಿವೈನ್ ಹಾಸ್ಪಿಟಲ್. ಎಲ್ಲಿರೋದು ಅದು? ಗಾನ್ಸೋಲಿ ಅನ್ನೋ ಅಲ್ಲಿರುವಂಥ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಐ ಆಮ್ ಆನ್ ಮೈ ವೇ ಸೆಟ್ ದಿನೇಶ್. ಸೊ ದಿನೇಶ್ ತುಂಬ ಗಾಬರಿ ಆಗ್ತಾನೆ. ಫಸ್ಟಿಗೆ ಏನು ಮಾಡ್ತಾನೆ, ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ. ರಶಿಂಗ್ ಟುವರ್ಡ್ಸ್ ಹಿಸ್ ಮೋಟರ್ ಸೈಕಲ್. ಸೊ ಮೋಟರ್ ಸೈಕಲಲ್ಲಿ ತೊಗೊಂಡು ಅವರು ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೋಮಾ ಅರೈವ್ಡ್ ಅಟ್ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ಎಲ್ಲಿ ಕರ್ಕೊಂಡು ಬರ್ತಾರೆ ರೋಮಾಗೆ? ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅಂತ ಆ ಸೆಂಟರ್ಗೆ ಕರ್ಕೊಂಡು ಬರ್ತಾರೆ, ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾರೆ. ಡಾಕ್ಟರ್ ಅನಿಲ್ ಅಗ್ರವಾಲ್, ದ ಮೆಡಿಕಲ್ ಡೈರೆಕ್ಟರ್ ದೇರ್, seeing the extent of Roma's injury, admitted her immediately to the ICU without any paperwork. ಸೊ ಅಲ್ಲಿರುವಂಥ ವೆರಿ ಕೈಂಡ್ ಮ್ಯಾನ್ ಅಂತ ಅಂದರೆ ಡಾಕ್ಟರ್ ಅನಿಲ್ ಅಗ್ರವಾಲ್ ಅನ್ನೋರು ಇರ್ತಾರೆ. ಸೊ ಈಸ್ ಅ ಮೆಡಿಕಲ್ ಡೈರೆಕ್ಟರ್ ದೇರ್. ಸೊ ಅವರು ರೋಮಾ ಕಂಡೀಷನ್ನ ನೋಡಿಬಿಟ್ಟು ಅವರು ಇಮಿಡಿಯೇಟ್ಲಿ ಏನು ಮಾಡ್ತಾರೆ, ಅವ್ರನ್ನ ಅಡ್ಮಿಟ್ ಮಾಡ್ತಾರೆ, ICU ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಸೊ ವಿತೌಟ್ ಎನಿ ಪೇಪರ್ ವರ್ಕ್, ಯಾವುದೇ ಒಂದು ಪೇಪರ್ ವರ್ಕ್ ಇರದೇನೆ ಅವ್ರನ್ನ ಬೇಗ ಅಡ್ಮಿಟ್ ಮಾಡ್ತಾರೆ ಅನ್ನೋದು ನೋಡ್ಬೋದು. ನೆಕ್ಸ್ಟ್ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ. ಹಿ ಆಸ್ಕ್ ಬಾಲೇಶ್ವರ್ನ ಹೇಳ್ತಾರೆ ಟು ಹ್ಯಾಂಗ್ ಅರೌಂಡ್, ಅಲ್ಲೇ ಇರೋದಕ್ಕೆ ಹೇಳ್ತಾರೆ. ಅಂಟಿಲ್ ರೋಮಾಸ್ ಫ್ಯಾಮಿಲಿ ಅರೈವ್ಡ್, ರೋಮಾ ಫ್ಯಾಮಿಲಿ ಅವರು ಬರೋವರೆಗೂ ನೀವೇ ಇಲ್ಲೇ ಇರಬೇಕು ಅಂತ ಡಾಕ್ಟರ್ ಬಾಲೇಶ್ವರ್ಗೆ ಹೇಳ್ತಾರೆ. ದಟ್ ವಾಸ್ ವೆನ್ ದೇ ನೋಟಿಸ್ ದ್ಯಾಟ್ ದ ಡ್ರೈವರ್ ಹ್ಯಾವಿಂಗ್ ಡನ್ ಆಲ್ ಹಿ ಕುಡ್. ಅಲ್ಲಿ ಏನು ಡ್ರೈವರ್ ಅವ್ರ ಕೈಯಿಂದ ಎಷ್ಟು ಹೆಲ್ಪ್ ಮಾಡೋದಕ್ಕಾಗುತ್ತೋ ಅಷ್ಟು ಮಾಡಿಬಿಟ್ಟು ಅವರು ಅಲ್ಲಿಂದ ಹೋಗಿರ್ತಾರೆ. ಹ್ಯಾಡ್ ಸ್ಲಿಪ್ಡ್ ಅವೇ ವಿತ್ ಹಿಸ್ ಟ್ರಕ್, ಅಂದರೆ ಅಲ್ಲಿಂದ ಅವರು ಹೋಗ್ಬಿಟ್ಟಿರ್ತಾರೆ. ಐ ಕುಡಂಟ್ ಥ್ಯಾಂಕ್ ಹಿಮ್. ಸೊ ಬಾಲೇಶ್ವರ್ ಯೋಚನೆ ಮಾಡ್ತಾರೆ, ಅವನು ಅಷ್ಟು ಹೆಲ್ಪ್ ಮಾಡಿದ್ದಾರೆ ಡ್ರೈವರ್ನ, ಅವರನ್ನು ನಾನು ಥ್ಯಾಂಕ್ಸ್ ಹೇಳೋದಕ್ಕೂ ಆಗಲಿಲ್ವಲ್ಲ ಅಂತ ಇಲ್ಲಿ ಅವರು ಯೋಚನೆ ಮಾಡ್ತಾರೆ. ರೋಮಾ ವಾಸ್ ಸ್ಟಿಲ್ ಅನ್ಕಾನ್ಷಿಯಸ್, ಇನ್ನೂ ಅವ್ರಿಗೆ ಪ್ರಜ್ಞೆ ಬಂದಿಲ್ಲ. ಶಿ ಈಸ್ ಅನ್ಕಾನ್ಷಿಯಸ್ ಬಟ್ ಹರ್ ಎಕ್ಸ್ರೇ ಶೋಡ್ ದ್ಯಾಟ್ ಆಲ್ ದೋ ದ ಇಂಜರೀಸ್ ಲುಕ್ಡ್ ಸಿವಿಯರ್. ಸೊ ಏನು ಎಕ್ಸ್ರೇ ಮಾಡಿರ್ತಾರೆ, ಆ ಇಂಜರೀಸ್ ಏನು ಅಂದರೆ ತುಂಬ ಸೀರಿಯಸ್ ಮ್ಯಾಟ್ರ್ ಇದೆ ಅಂತ ಅಲ್ಲಿ ಗೊತ್ತಾಗ್ತಾ ಇರುತ್ತೆ. ಆಲ್ ಶಿ ನೀಡೆಡ್ ವರ್ ಡೀಪ್ ವುಂಡ್ ಸ್ಟ್ಯಾಚರ್. ಸೊ ಅವಳಿಗೆ ಏನು ಟ್ರೀಟ್ಮೆಂಟ್ ಬೇಕಾಗಿರುತ್ತೆ, ಏನು ಸ್ಟ್ಯಾಚರ್ ಅಂದರೆ ಸ್ಟಿಚ್ ದಟ್ ಈಸ್ ಯೂಸ್ ಟು ಸೀವ್ ಅ ವೂಂಡ್ ಟುಗೆದರ್. ಏನು ಸ್ಟಿಚಿಂಗ್ ಮಾಡ್ತಾರೆ, ಹೊಲಿಗೆ ಹಾಕ್ತಾರೆ, ಸೊ ಅದನ್ನು ಹಾಕಬೇಕಾಗುತ್ತೆ, ವೂಂಡ್ಸ್ ತುಂಬ ಜಾಸ್ತಿ ಇರೋದ್ರಿಂದ. ದೇರ್ ವುಡ್ ಬಿ ನೋ ಲಾಸ್ಟಿಂಗ್ ಡ್ಯಾಮೇಜ್. ಬೇಗ ಮಾಡಿದರೆ ಏನು
ಡ್ಯಾಮೇಜ್ ಆಗೋಲ್ಲ ಅನ್ನೋದು ಗೊತ್ತಾಗುತ್ತೆ. ಬಟ್ ಡಾಕ್ಟರ್ ಅಗ್ರವಾಲ್ ಬಿಲೀವ್ಸ್ ಶಿ ಕುಡ್ ಹ್ಯಾವ್ ಬ್ಲೆಡ್ ಟು ಡೆತ್ ಹ್ಯಾಡ್ ನೋ ಬಡಿ ಹೆಲ್ಪ್ಡ್ ಹರ್. ಅಂದರೆ ಇಲ್ಲಿ ಡಾಕ್ಟರ್ ಅಗ್ರವಾಲ್ ಹೇಳ್ತಾರೆ, ಇವತ್ತು ಅವ್ರಿಗೆ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿಲ್ಲ ಅಂದಿದ್ರೆ ಶಿ ಮೈಟ್ ಹ್ಯಾವ್ ಡೆಡ್, ಅಂದರೆ ಅವರು ಸತ್ತೋಗ್ತಾ ಇದ್ದಿದ್ರು ಅಂತ ಇಲ್ಲಿ ಅವ್ರು ಹೇಳ್ತಾರೆ. ವೆನ್ ಶಿ ಫೈನಲಿ ಓಪನ್ ಹರ್ ಐಸ್, ಫೈನಲಿ ಏನು ಅಂದರೆ ಅವಳು ತನ್ನ ಕಣ್ಣನ್ನು ಓಪನ್ ಮಾಡ್ತಾಳೆ. ದಟ್ ನೈಟ್, ಅದೇ ರಾತ್ರಿ ಅವಳು ಕಣ್ಣನ್ನು ಓಪನ್ ಮಾಡ್ತಾಳೆ. ಹರ್ ಬ್ರದರ್ ಆ್ಯಂಡ್ ಫಿಯಾನ್ಸ್ ವರ್ ಬೈ ಹರ್ ಸೈಡ್, ಏನು ಅವ್ರ ತಮ್ಮ ಮತ್ತು ಫಿಯಾನ್ಸಿ ಅವರು ಸಹ ಅವ್ರ ಪಕ್ಕದಲ್ಲಿ ನಿಲ್ಕೊಂಡಿರ್ತಾರೆ. ಶಿ ಕುಡ್ ಬಿಯರ್ಲಿ ಸ್ಪೀಕ್, ಜಸ್ಟ್ ನಾಡೆಡ್ ಆ್ಯಂಡ್ ಫೆಲ್ ಅಸ್ಲೀಪ್ ಅಗೇನ್. ಅವಳಿಗೆ ಮಾತಾಡೋ ಅಂಥ ಶಕ್ತಿನೂ ಅಲ್ಲಿರಲ್ಲ. ಸೊ ಅವಳು ಬರೀ ನೋಡ್ತಾ ಇರ್ತಾಳೆ, ತಲೆನ ಅಲ್ಲಾಡಿಸ್ಬಿಟ್ಟು ಏನು ಮಾಡ್ತಾಳೆ, ಮತ್ತೆ ಅವರನ್ನೆಲ್ಲ ನೋಡಿಬಿಟ್ಟು ಮತ್ತೆ ಅವಳು ಮಲಗಿಬಿಡ್ತಾಳೆ. ವೆನ್ ಬಾಲೇಶ್ವರ್ ಕೇಮ್ ಟು ಮೀಟ್ ಹರ್ ದ ನೆಕ್ಸ್ಟ್ ಮಾರ್ನಿಂಗ್, ಸೊ ನೆಕ್ಸ್ಟ್ ಮಾರ್ನಿಂಗ್ ಬಾಲೇಶ್ವರ್ ಬರ್ತಾರೆ ಮೀಟ್ ಮಾಡೋದಕ್ಕೆ ಅವಳಿಗೆ. ರೋಮಾ ವಾಸ್ ಸ್ಟಿಲ್ ಪಾರ್ಟ್ಲಿ ಸೆಡೇಟೆಡ್ ಅಂತ ಹೇಳಿದರೆ ಒಂದು ಮೆಡಿಸಿನ್ ಕೊಟ್ಟಿರ್ತಾರೆ, ಅಂದರೆ ನಿದ್ದೆ ಮಾಡಲಿ, ರೆಸ್ಟ್ ಮಾಡಲಿ ಅಂತ ಒಂದು ಮೆಡಿಸಿನ್ ಕೊಟ್ಟಿರ್ತಾರೆ. ಸೊ ಶಿ ಪಾರ್ಟ್ಲಿ ಸೆಡೇಟೆಡ್. ಓಕೆ, ಆನ್ ಹೀಸ್ ವೇ ಬಾಲೇಶ್ವರ್ ಹ್ಯಾಡ್ ಈವನ್ ರಿವಿಸಿಟೆಡ್ ದಿ ಸ್ಪಾಟ್. ಸೊ ನೆಕ್ಸ್ಟ್ ಡೇ ಏನು ಮಾಡ್ತಾರೆ ಅಂದರೆ ಬಾಲೇಶ್ವರ್ ಏನು ಆ ಘಟನೆ ನಡೆದಿದೆ, ಆ ಇನ್ಸಿಡೆಂಟ್ ನಡೆದಿದೆ, ಮತ್ತು ಆ ಸ್ಪಾಟ್ ಅಂದರೆ ಅಲ್ಲಿ ಹೋಗ್ತಾರೆ. ವೇರ್ ರೋಮಾ ಹ್ಯಾಡ್ ಫಾಲನ್, ಅಲ್ಲಿ ಎಲ್ಲಿ ರೋಮಾ ಅವರು ಟ್ರೈನಿಂದ ಬಿದ್ದಿರ್ತಾರೆ ಅಲ್ಲಿ ಆ ಸ್ಪಾಟಿಗೆ ಹೋಗ್ತಾರೆ. ಲುಕಿಂಗ್ ಫಾರ್ ಹರ್ ಬಿಲಾಂಗಿಂಗ್ಸ್, ಅಲ್ಲಿ ನೋಡ್ತಾರೆ ಏನಾದರೂ ರೋಮಾ ಅವ್ರ ಥಿಂಗ್ಸ್ ಇರ್ಬೋದು, ಅಲ್ಲೇ ಬಿಟ್ಟಿರ್ಬೋದು, ಅದನ್ನು ನೋಡೋದಕ್ಕೆ ಹೋಗ್ತಾರೆ. ಬಿಕಾಸ್ ದಿನೇಶ್ ಹ್ಯಾಡ್ ಟೋಲ್ಡ್ ಹಿಮ್ ದ್ಯಾಟ್ ಹರ್ ಸೆಲ್ ಫೋನ್ ಆ್ಯಂಡ್ ಹ್ಯಾಂಡ್ ಬ್ಯಾಗ್ ವರ್ ಮಿಸ್ಸಿಂಗ್. ಯಾಕೆಂದರೆ ದಿನೇಶ್ ಹೇಳಿರ್ತಾರೆ ಅವಳು ಸೆಲ್ ಫೋನು ಮತ್ತು ಹ್ಯಾಂಡ್ ಬ್ಯಾಗ್ ಸಿಗ್ತಾ ಇಲ್ಲ, ಅಲ್ಲೇ ಏನಾದರೂ ಬಿದ್ದಿರ್ಬೋದು, ನೋಡ್ಕೊಂಡು ಬನ್ನಿ ಅಂತ ಹೇಳೋದ್ರಿಂದ ಸೊ ಅವರು ಅಲ್ಲಿ ಬಂದಿರ್ತಾರೆ. ನಾಟ್ ಫಾರ್ ಫ್ರಮ್ ದಿ ಸ್ಪಾಟ್ ಎ ರೈಲ್ವೆ ಎಂಪ್ಲಾಯ್, ಅಂದರೆ ಆ ಸ್ಪಾಟಿಂದ ಸ್ವಲ್ಪ ತುಂಬ ದೂರದಿಂದ ಅಲ್ಲ, ಅಂದರೆ ಸ್ವಲ್ಪ ಹತ್ತಿರದಲ್ಲೇ ಏನು ಅಂದರೆ ರೈಲ್ವೆ ಎಂಪ್ಲಾಯ್ ಇರ್ತಾರೆ. ಅವ್ರು ಅಜೋರ್ ಮಾಡ್ತಾರೆ ಬಾಲೇಶ್ವರ್ ದ್ಯಾಟ್ ಸಮ್ ಆಫ್ ರೋಮಾಸ್ ಬಿಲಾಂಗಿಂಗ್ ಹ್ಯಾಡ್ ಬೀನ್ ಫೌಂಡ್, ಕೆಲವೊಂದು ರೋಮಾಸ್ ಅವ್ರದ್ದು ಬಿಲಾಂಗಿಂಗ್ಸ್ ಏನಿದೆ, ಅವ್ರ ವಸ್ತುಗಳಿದೆ, ನಮಗೆ ಸಿಕ್ಕಿದೆ ಅಂತ ಅವರು ಅಜೋರೆನ್ಸ್ ಕೊಡ್ತಾರೆ. ಹೌ ಆರ್ ಯು ಫೀಲಿಂಗ್, ಬಾಲೇಶ್ವರ್ ಆಸ್ಕ್ ರೋಮಾ. ಸೊ ನೆಕ್ಸ್ಟ್ ಅಲ್ಲಿಂದ ಬಂದ್ಬಿಟ್ಟು ಬಾಲೇಶ್ವರ್ ರೋಮಾ ಕೇಳ್ತಾರೆ, ನೀವು ಹೇಗಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಅಂತ. ಐ ಆಮ್ ಓಕೆ ರೋಮಾ ವಿಸ್ಪರ್ಡ್, ಅವಳು ಸ್ಲೋ ವಾಯ್ಸಲ್ಲಿ ಹೇಳ್ತಾರೆ, ನಾನು ಹುಷಾರಾಗಿದ್ದೀನಿ ಅಂತ. ಇನ್ ಅ ಫ್ಯೂ ಡೇಸ್ ರೋಮಾ ಮೇಡ್ ಫುಲ್ ರಿಕವರಿ. ಕೆಲವೊಂದು ದಿನಗಳಲ್ಲಿ ಮಾತ್ರ ಅವರೇನು ಅಂದರೆ ಕೆಲವೇ ದಿನಗಳಲ್ಲಿ ಏನು ಅಂದರೆ ರೋಮಾ ಫುಲ್ ರಿಕವರಿ ಆಗ್ತಾರೆ, ಅವರು ಗಾಯ ಎಲ್ಲ ಏನೋ ವಾಸಿ ಆಗುತ್ತೆ. ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಾಲೇಶ್ವರ್ ಹ್ಯಾಡೆಂಟ್ ಬೀನ್ ದೇರ್, ಶಿ ಸೇಸ್ ಅಮೇಸ್ಡ್. ಅಲ್ಲ, ಅವರು ನನಗೆ ಇಮ್ಯಾಜಿನ್ ಮಾಡ್ಕೊಳೋಕ್ಕೆ ಆಗಿಲ್ಲ. ಇನ್ ಕೇಸ್ ಬಾಲೇಶ್ವರ್ ನನಗೆ ಹೆಲ್ಪ್ ಮಾಡ್ತಾ ಇರಲಿಲ್ಲ ಅಂದರೆ ಮೇ ಬಿ ನಾನು ಬದುಕ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಅಂತ ಅವ್ರು ಹೇಳ್ತಾರೆ. ಶಿ ಅಮೇಜ್, ಅವ್ರಿಗೆ ಸರ್ಪ್ರೈಸ್ ಅನಿಸ್ತಾ ಹೋಗುತ್ತೆ. ಟು ಲರ್ನ್ ಆಫ್ ದಿ ಮ್ಯಾನರ್ ಇನ್ ವಿಚ್ ಶಿ ಹ್ಯಾಡ್ ಬೀನ್ ರೆಸ್ಕ್ಯೂಡ್. I think it is astonishing that a stranger would jump off a train and risk his life for me. I can never repay Baleshwar. ಸೊ ಅವರು ಅಂತಾರೆ ಅಂದರೆ ಯಾವ ರೀತಿ ಅವರು ರೆಸ್ಕ್ಯೂ ಮಾಡಿದ್ದಾರೆ, ಮ್ಯಾನರ್ಸ್, ಅವರಿಂದ ನಾವು ಕಲಿಯೋದು ತುಂಬ ಇದೆ. ಇಂಥ ಪ್ರಪಂಚದಲ್ಲಿ ಇವಾಗ ಒಬ್ಬ ಸ್ಟ್ರೇಂಜರ್ಗೆ ಹೆಲ್ಪ್ ಮಾಡಿದ್ದಾರೆ ಅಂದರೆ ಅದು ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅಸ್ಟಾನಿಷಿಂಗ್ ಅಂದರೆ ನಂಬೋಕ್ಕೆ ಆಗಲ್ಲ, ತುಂಬ ಸರ್ಪ್ರೈಸಿಂಗ್ ಅನಿಸುತ್ತೆ. ಒಬ್ಬ ಸ್ಟ್ರೇಂಜರ್ ಹೋಗ್ತಾ ಇರೋ ಟ್ರೈನಿಂದ ಜಂಪ್ ಆಗಿ ನನ್ನ ಸೇವ್ ಮಾಡಿದ್ದಾರೆ, ಅವ್ರ ಲೈಫನ್ನು ರಿಸ್ಕಿಗೆ ಹಾಕ್ಕೊಂಡು ನನ್ನನ್ನು ಸೇವ್ ಮಾಡಿದ್ದಾರೆ ಅಂದರೆ ಅದು ನಂಬೋಕ್ಕಾಗಲ್ಲ. ಐ ಕ್ಯಾನ್ ನೆವರ್ ರೀಪೇ ಹಿಮ್, ಅಂದರೆ ಅವರಿಗೆ ಋಣಿಯಾಗಿರ್ತೀನಿ ನಾನು ಅಂತ ಅವರು ಇಲ್ಲಿ ಹೇಳ್ತಾರೆ. ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ ದ್ಯಾಟ್ ಪೀಪಲ್ ಹಿಯರ್ ಆರ್ ಅಫ್ರೇಡ್. ಅವ್ರು ಹೇಳ್ತಾರೆ, ನಾನು ಮುಂಬೈಗೆ ಹೊಸದಾಗಿ ಬಂದಿದ್ದೀನಿ, ಬಟ್ ಐ ಹ್ಯಾವ್ ನೋಟಿಸ್, ಅಂದರೆ ಅವ್ರು ನೋಡಿದ್ದಾರೆ, ಅಲ್ಲಿರುವಂಥ ಜನರೆಲ್ಲ ಏನು ಭಯ ಪಡ್ತಾರೆ. ಸೇಸ್ ಬಾಲೇಶ್ವರ್ ಹೂ ಈಸ್ ಸ್ಟಿಲ್ ಲುಕಿಂಗ್ ಫಾರ್ ಎ ಜಾಬ್. ಇನ್ನು ಅವರು ಜಾಬ್ ಹುಡುಕ್ತಾನೆ ಇರ್ತಾರೆ. ದೇ ಫಿಯರ್ ಗೆಟ್ಟಿಂಗ್ ಟ್ರ್ಯಾಪ್ಡ್ ಇನ್ ದಿ ಕೋರ್ಟ್ಸ್ ಆರ್ ವಿತ್ ದ ಪೊಲೀಸ್. ಇಲ್ಲಿರುವಂತಹ ಜನ ಸಹಾಯ ಮಾಡೋದಕ್ಕೆ ಯಾಕೆ ಹಿಂದೆ ಜರಿತಾರೆ, ಯಾಕೆ ಸ್ಟೆಪ್ ಬ್ಯಾಕ್ ಮಾಡ್ತಾರೆ ಅಂದರೆ ಅವರು ಹೆದರ್ತಾರೆ, ಎಲ್ಲಿ ಕೋರ್ಟ್ ಕೇಸ್ ಆಗುತ್ತೋ, ಎಲ್ಲಿ ಪೊಲೀಸ್ ಹಿಡ್ಕೊಳ್ತಾರೋ, ಈ ರೀತಿ ಅವರು ಯೋಚನೆ ಮಾಡ್ತಾರೆ ಅಂತ ಇಲ್ಲಿ ಬಾಲೇಶ್ವರ್ ಹೇಳ್ತಾರೆ. ಸೊ ವೈ ಡಿಡ್ ಹಿ ಡೂ ಇಟ್, ಶಿ ನೀಡೆಡ್ ಹೆಲ್ಪ್. ಬಾಲೇಶ್ವರ್ ಪುಟ್ ಇಟ್ ಸಿಂಪ್ಲಿ. ಸೊ ಹೇಳ್ತಾರೆ, ಅವ್ರು ಯಾಕೆ ಹೆಲ್ಪ್ ಮಾಡಿದ್ದಾರೆ ಅಂದರೆ ಶಿ ನೀಡೆಡ್ ಹೆಲ್ಪ್. ಆ ಸಮಯದಲ್ಲಿ ಯಾರಾದರೂ ಒಬ್ಬ ಜೀವ ಉಳಿಸೋದು ತುಂಬ ಮುಖ್ಯವಾಗಿರುತ್ತೆ ಅಂತ ಅವರು ಹೇಳ್ತಾರೆ. ದ್ಯಾಟ್ ಡೇ ಇಟ್ ವಾಸ್ ರೋಮಾ, ಟುಮಾರೋ ಇಟ್ ಕುಡ್ ಬಿ ಯು ಆರ್ ಮೀ ಬೈ ದ ಟ್ರಕ್ಸ್ ಬ್ಲೀಡಿಂಗ್ ಆ್ಯಂಡ್ ಅಲೋನ್. ಇವತ್ತು ರೋಮಾ ಇದ್ದಾರೆ, ನಾಳೆ ನಾವು ಅಥವಾ ಬೇರೆ ಯಾರಾದರೂ ಇರ್ಬೋದು. ಸೊ ಅದು ಕಷ್ಟದಲ್ಲಿದ್ದಾಗ ನಾವು ಅವರಿಗೆ ಹೆಲ್ಪ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಸೊ ದಿಸ್ ಈಸ್ ದ lesson ends with a very good message that as a human being we have to help each other.